India stands with Israel firmly with full conviction. ಇಂಥ ಸಂದರ್ಭದಲ್ಲಿ ಹೋಗಿ ನಮ್ಮ ಮೋದಿ ಹೋಗಿ ಅಲ್ಲಿ ಸನ್ಮಾನ ಮಾಡಿಸ್ಕೊಂಡ್ ಬರ್ತಾರೆ ಅಂತಂದ್ರೆ ಇದು ಬಹಳ ನಾಚಿಕೆಗೇಡು. ಇರಾನ್ ಮೇಲೆ ಯಾಕೆ ಇಷ್ಟು ಕೋಪ ಇಸ್ರೇಲ್ ಮತ್ತು ಅಮೆರಿಕ ಮತ್ತು ಇತರ ದೇಶಗಳಿಗೆ? ಜಾರ್ಜ್ ಬುಷ್ ಇದ್ದಂತ ಅಮೆರಿಕ ಮತ್ತು ಇಸ್ರೇಲ್ ಜೊತೆಗೆ ಸೇರ್ಕೊಂಡು ಅರಬ್ ವರ್ಲ್ಡ್ ಅನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ರು. ಯಾವುದೇ ಯುದ್ಧ ನಡೀಲಿ ಅದರ ಮ್ಯಾಕ್ಸಿಮಮ್ ಲಾಭ ಗಳಿಸೋದು ಅಮೆರಿಕ. ಆ ಇಡೀ ಆಂದೋಲನನೇ ಅಮೆರಿಕದ ಅಂತ ಹೇಳಕ್ ಬರಲ್ಲ. ಅಲ್ಲಿ ಗ್ರೌಂಡ್ ಇತ್ತು, ಸಾಮಾನ್ಯ ಜನರು ಇತ್ತು. ಇಡೀ ಇರಾನ್ ಇವಾಗ ಸರ್ಕಾರದ ಪರ ಇದೆ, ಇಸ್ರೇಲ್ ವಿರುದ್ಧ ಇದೆ. ಅದ್ರ ಜೊತೆಗೆ ಮೇನ್ ಆಗಿ ಅದಕ್ಕೆ ಕಾರಣ ಇಸ್ರೇಲ್. ಇಡೀ ಅರಬ್ ವರ್ಲ್ಡ್ ನೋಡಿದಾಗ ಖಂಡಿತವಾಗಿಯೂ ಕೂಡ ಖಮೇನಿ ಪರವಾಗಿದೆ. ನೀವು ಇಸ್ರೇಲ್ ಅಂತ ದೊಡ್ಡ ಅಣ್ವಸ್ತ್ರ ದೇಶ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿರುವಾಗ ಅಥವಾ ಅದಕ್ಕೆ ಸಪೋರ್ಟಿವ್ ಆಗಿ ಅಮೆರಿಕ ಇರುವಾಗ ಅದಕ್ಕೆ ನಮ್ಮ ಪ್ರೊಟೆಕ್ಷನ್ ನಾವು ಯಾಕೆ ಮಾಡ್ಕೋಬಾರ್ದು ಅಂತ ಇರಾನ್ ಕೇಳೋದ್ರಲ್ಲಿ ತಪ್ಪೇನಿದೆ. ದೊಡ್ಡ ಮಟ್ಟದಲ್ಲಿ ಒಂದು ವಿರೋಧ, ಅದರಲ್ಲೂ ಮೊನ್ನೆ ಕಳೆದ ಈಗ ಎಪ್ಸ್ಟೈನ್ ಫೈಲ್ಸ್ ಬಂದ ಮೇಲೆ ಇಸ್ರೇಲ್ ಮತ್ತು ಅಮೆರಿಕಕ್ಕೆ ಇಡೀ ಜಗತ್ತಿನ ಚೈತು ಅಂತ ಉಗಿತಾ ಇದೆ. ಒಂದು ಕಡೆ ಇವನು ಡೊನಾಲ್ಡ್ ಟ್ರಂಪು ಮತ್ತು ನೇತನ್ಯಾಹು ಇಬ್ಬರು ಕೂಡ ಟು ದ ಕೋರ್ ಯುದ್ಧ ಪಿಪಾಸುಗಳು. ಈ ಜಗತ್ತಲ್ಲಿ ಒಂದು ಮನುಷ್ಯತ್ವದ ಬಗ್ಗೆ ಹೋಪ್ಸ್ ಇಲ್ದಂಗೆ ಆಗುತ್ತೆ. ಅಥವಾ ಶಾಂತಿಯಿಂದ ಎಲ್ಲ ದೇಶಗಳು ಬದುಕೋದು ಬೇಕಾಗಿಲ್ಲ, ಇವರಿಗೆ ಅಶಾಂತಿ ಬೇಕು. ಆತ್ಮೀಯ ವೀಕ್ಷಕರೇ, ಕನ್ನಡ ಪ್ಲಾನೆಟ್ನ ವಿಶೇಷ ಸಂವಾದಕ್ಕೆ ಸ್ವಾಗತ. ನಾನು ದಿನೇಶ್ ಕುಮಾರ್. ನಮ್ಮ ಜೊತೆ ಇದ್ದಾರೆ ಇವತ್ತು ಹಿರಿಯ ಪತ್ರಕರ್ತರು, ಸಂಸ್ಕೃತಿ ಚಿಂತಕರು, ಸಂಶೋಧಕರು ಆದಂತಹ ಹರ್ಷಕುಮಾರ್ ಕುಗ್ವೆ ಅವರು. ಸ್ವಾಗತ ಸರ್ ನಮ್ಮ ಕಾರ್ಯಕ್ರಮಕ್ಕೆ. ಸ್ನೇಹಿತರೆ, ಇವತ್ತು ನಾವು ಚರ್ಚೆ ಮಾಡ್ತಿರುವಂತ ವಿಷಯ ಗಲ್ಫ್ ಅಂದ್ರೆ ಏನ್ ಮಧ್ಯಪ್ರಾಚ್ಯದಲ್ಲಿ ನಡೀತಿರುವಂತಹ ತೀವ್ರಗತಿಯ ಬೆಳವಣಿಗೆಗಳು, ಅದರಲ್ಲೂ ಕೂಡ ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ನಡೆಸಿದಂತ ದಾಳಿ. ಆ ದಾಳಿಯಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಖಮೇನಿ ಅವರು ಸತ್ತು ಹೋಗಿದ್ದಾರೆ. ಅವ್ರನ್ನ ಸಾಯಿಸಲಾಗಿದೆ. ಅಷ್ಟೇ ಅಲ್ಲ, ಅವರ ಕುಟುಂಬ ಸದಸ್ಯರನ್ನು ಕೂಡ ಸಾಯಿಸಲಾಗಿದೆ. ಅದ್ರ ಜೊತೆಗೆ ಇರಾನ್ ಪ್ರತೀಕಾರದ ದಾಳಿಗಳನ್ನ ಕೂಡ ನಡೆಸ್ತಿತ್ತು. ಮಧ್ಯಪ್ರಾಚ್ಯದ ಹಲವು ದೇಶಗಳಲ್ಲಿ ಅಮೆರಿಕ ತನ್ನ ನೆಲೆಗಳನ್ನ ಹೊಂದಿದೆ. ಮಧ್ಯಪ್ರಾಚ್ಯ ಅಂತಲ್ಲ, ಜಗತ್ತಿನ ಸುಮಾರು 55 ದೇಶಗಳಲ್ಲಿ ಅಮೆರಿಕದ ನೆಲೆಗಳು ಅಂದ್ರೆ ಸೇನಾ ನೆಲೆಗಳು, ವಾಯು ನೆಲೆಗಳು ಇದ್ದೇ ಇರ್ತವೆ. ಅದರಲ್ಲಿ ಮಧ್ಯಪ್ರಾಚ್ಯದ ನೆಲೆಗಳ ಮೇಲೆ ಇರಾನ್ ದಾಳಿಗಳನ್ನು ನಡೆಸಿದೆ. ವಿಶೇಷವಾಗಿ ಬಹ್ರೈನ್ ಆಗ್ಬೋದು, ಕುವೈತ್ ಆಗಿರ್ಬೋದು, ಖತಾರ್ ಆಗಿರ್ಬೋದು, ಸೌದಿ ಅರೇಬಿಯಾ, ಹೀಗೆ ಹಲವು ದೇಶಗಳ ಮೇಲೆ ಇರಾನ್ ದಾಳಿ ನಡೆಸಿದೆ. ಈ ಬಿಕ್ಕಟ್ಟು ಬಹಳ ತೀವ್ರ ಗತಿಯಲ್ಲಿ ನಡೀತಾ ಇದೆ. ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿಯನ್ನ ಸಾಯಿಸಿದ ನಂತರ ಯುದ್ಧದ ಪರಿಸ್ಥಿತಿ ತಣ್ಣಗಾಗ್ಬೋದು, ಯುದ್ಧ ನಿಂತು ಹೋಗ್ಬೋದು ಅನ್ನುವಂತ ಭಾವನೆ ಇತ್ತು. ಆದ್ರೆ ಆ ರೀತಿ ಆಗುವ ಹಾಗೆ ಕಾಣ್ತಾ ಇಲ್ಲ. ಮತ್ತೆ ಪ್ರತೀಕಾರದ ದಾಳಿಗಳನ್ನ ಅಲ್ಲಿನ ಇರಾನ್ನ ಸೈನ್ಯ ಮಾಡ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಚರ್ಚೆ ಮಾಡೋಣ. ಹಾಗೆ ಈ ಯುದ್ಧದ ಪರಿಣಾಮಗಳೇನು, ಇದರ ಜಾಗತಿಕ ಪರಿಣಾಮಗಳೇನು, ಭಾರತದ ಮೇಲೆ ಇದರ ಪರಿಣಾಮವೇನು, ಭಾರತದ ನಿಲುವು ಏನಾಗಿರ್ಬೇಕು ಅಥವಾ ಏನಾಗಿರಬಹುದು, ಇದೆಲ್ಲದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಹರ್ಷ ಅವರೇ, ನಿಮ್ಮ ಮೊದಲ ಪ್ರತಿಕ್ರಿಯೆ ಈ ದಾಳಿ ಒಂದು ರೀತಿಯಲ್ಲಿ ಹಿಂದೆ ಒಂದು ಇರಾನ್ ಮೇಲೆ ದಾಳಿ ನಡೆಸಿದಂತ ಸಂದರ್ಭದಲ್ಲಿ ಇಸ್ರೇಲ್ ನಡೆಸ್ತಾ ಇತ್ತು, ಆಮೇಲೆ ಅಮೆರಿಕ ಅದರಲ್ಲಿ ಸೇರ್ಕೊಂತು. ಇರಾನ್ ಪರಮಾಣು ಏನು ಪ್ರಾಜೆಕ್ಟ್ ಏನಿದೆ ಅದನ್ನು ಪಡಿಸಿದ್ವಿ ಅಂತ ಟ್ರಂಪ್ ಹೇಳ್ಕೊಂಡಿದ್ರು, ಅಮೆರಿಕದ ಅಧ್ಯಕ್ಷರು. ಅದಾದ ನಂತರ ಈಗ ಇದ್ದಕ್ಕಿದ್ದಂತೆ ಈ ದಾಳಿ ಯಾಕೆ ನಡೀತು, ಯಾಕೆ ಖಮೇನಿ ಅವ್ರನ್ನ ಸಾಯಿಸಿದ್ರು, ಇದ್ರ ಬಗ್ಗೆ ನಿಮ್ಮ ಮೊದಲ ಅಭಿಪ್ರಾಯ ಏನು ಸರ್? ಇದು ಅನಿರೀಕ್ಷಿತ ಏನಲ್ಲ. ಅಂದ್ರೆ ಈಗ ಮತ್ತೊಂದು ಸರಿ ಏನು ದೊಡ್ಡ ಮಟ್ಟದಲ್ಲಿ ಯುದ್ಧ ನಡೆದಿದೆ, ಯುದ್ಧ ಶುರುವಾಗಿದೆ. ಅದರಲ್ಲೂ ಕೂಡ ಅಮೆರಿಕ ಮತ್ತೆ ಇಸ್ರೇಲ್ ಜಂಟಿಯಾಗಿ ನಡೆಸ್ತಾ ಇರ್ತಕ್ಕಂತಹ ಯುದ್ಧ ಇದು ಇರಾನ್ ಮೇಲೆ. ಸೊ ಇದನ್ನ ನಾವು ಹಿಂದೆಯಿಂದ ನಡ್ಕೊಂಡು ಬರ್ತಿರೋ ಒಟ್ಟಾರೆ ನಾವೇನು ಡೈನಾಮಿಕ್ಸ್ ನೋಡಿದ್ರೆ ಬಹುಶಃ ನಿರೀಕ್ಷಿತ ಏನಿರಲಿಲ್ಲ. ಮತ್ತೆ ಎಲ್ಲರೂ ಕೂಡ ಕಳೆದ ಈಗೇನು ಹಿಂದೆ ಒಂದು ವಾರ ನಡೆದಿನೇನು ಆವಾಗಲೇ ಯುದ್ಧ ಆಲ್ ಔಟ್ ವಾರ್ ಶುರು ಆಗುತ್ತೆ ಅಂತ ಹೇಳಿ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿತ್ತು. ಆದ್ರೆ ಆವಾಗ ಮತ್ತೆ ಒಂದು ತಕ್ಷಣದ ಒಂದು ಸೀಸ್ ಫೈರ್ ಅಂತ ಹೇಳ್ಬೋದು ಅಥವಾ ಒಂದು ವಿರಾಮ ಆಗಿತ್ತು. ಆವಾಗ ಎಲ್ಲರೂ ಒಂದ್ ರೀತಿ ವಿನ್ ವಿನ್ ಸಿಚುವೇಶನ್ ಅಲ್ಲಿ, ಇಸ್ರೇಲ್ನವ್ರು ನಾವು ಗೆದ್ವಿ, ಅಮೆರಿಕದವ್ರು ನಾವು ಗೆದ್ವಿ, ಇರಾನ್ನವ್ರು ನಾವು ಗೆದ್ವಿ ಅನ್ನೋ ತರದಲ್ಲಿತ್ತು. ಆದ್ರೆ ಅಲ್ಲಿಂದ ಇಲ್ಲಿವರೆಗೆ ಸಿಕ್ಕಂತಹ ಒಂದು ಟೈಮನ್ನ ಬಹುಶಃ ಎಲ್ಲರೂ ಕೂಡ ಮತ್ತೊಂದು ಈಗ ಶುರುವಾಗಿರ್ತಕ್ಕಂಥ ಯುದ್ಧಕ್ಕೆ ಸಿದ್ಧತೆ ಮಾಡೋದಕ್ಕೆ, ಪ್ರಿಪ್ರೇಷನ್ ಮಾಡೋದಕ್ಕೆ ಬಳಸ್ಕೊಂಡಿದ್ದಾರೆ ಅನ್ನೋದು ಇವಾಗ ಗೊತ್ತಾಗ್ತಾ ಇದೆ. ಈ ನಡುವೆ ಮಾತುಕತೆ ಒಂದು ನಡೀತಾ ಇತ್ತು. ಆ ಮಾತುಕತೆಯಲ್ಲಿ ಬಹುಶಃ ಮೊನ್ನೆ ಕೂಡ ಅವನು ಓಮನ್ನ ಫಾರಿನ್ ಮಿನಿಸ್ಟ್ರಿ ಹೇಳಿದ್ದೇನೆಂದ್ರೆ 27ನೇ ತಾರೀಕು ಹೇಳಿದ್ದೇನೆಂದ್ರೆ ಇಲ್ಲ, ಸಂಪೂರ್ಣ ಮಾತುಕತೆ ಸಕ್ಸಸ್ ಆಗ್ತಾ ಇದೆ, ಇರಾನ್ ಏನು ಅಲ್ಲಿ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಮಾಡೋದಿಲ್ಲ,
ಯುರೇನಿಯಂ ಎನ್ರಿಚ್ಮೆಂಟ್ ಮಾಡೋದಿಲ್ಲ ಅಂತ ಹೇಳಿ ಒಪ್ಕೊಂಡಾಗಿದೆ. ಹಾಗಾಗಿ ಇದು ಸಕ್ಸಸ್ ಆಗುತ್ತೆ ಅಂತ ಹೇಳಿದ ಮರು ದಿನದಲ್ಲೇ ಮತ್ತೆ ಅಟ್ಯಾಕ್ ಆಗಿದೆ ಹೋಗಿ. ಸೊ ಹಾಗಾಗಿ ಮಾತುಕತೆ ಶಾಂತಿಯಲ್ಲಿ ಬೇಕಾಗಿಲ್ಲ. ಟೋಟಲ್ ಆಗಿ ಅಮೆರಿಕ ಮತ್ತೆ ಇಸ್ರೇಲ್ಗೆ ಇರಾನ್ನಲ್ಲಿ ಒಂದು ಕೈಬೊಂಬೆ ಸರ್ಕಾರವನ್ನು ಕೂರಿಸೋವರೆಗೂ ಕೂಡ, ಇರಾನಲ್ಲಿ ಈಗಿರ್ತಕ್ಕಂಥ ಒಂದು ಸರ್ಕಾರವನ್ನು ಸಂಪೂರ್ಣ ತೆಗೆದುಹಾಕೋವರೆಗೂ ಕೂಡ ಅವರಿಗೆ ಸಮಾಧಾನ ಇಲ್ಲ. ಸೊ ಅದನ್ನ ಇರಾನ್ ಒಪ್ಕೊಳ್ಳೋದಿಲ್ಲ ಆಬ್ವಿಯಸ್ಲಿ. ಸೊ ಹಾಗಾಗಿ ಈ ಯುದ್ಧ ನಿರೀಕ್ಷಿತ ಅಂತ. ನೋಡಿ, ನೀವು ಬಹಳ ಇಂಟ್ರೆಸ್ಟಿಂಗ್ ವಿಷಯ ಹೇಳಿದ್ರಿ. ಅಂದ್ರೆ ಒಮಾನ್ ಒಂದು ಮಧ್ಯಸ್ಥಿಕೆ ಮಾಡ್ತಾ ಇದ್ದಂತ ಒಂದು ದೇಶ. ಅವ್ರು ಹೇಳ್ತಾ ಇದ್ರು ಇರಾನ್ ಅದನ್ನೆಲ್ಲ ನಿಲ್ಸೋದಕ್ಕೆ ತಯಾರಾಗಿದೆ ಅಂತ ಹೇಳಿ. ಹಿಂದೆ ಇರಾನ್ ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ನೆಗೋಸಿಯೇಷನ್ಸ್ ನಡೀತಾನೆ ಇತ್ತು. ಇರಾನ್ನ ರಾಜತಾಂತ್ರಿಕರ ಜೊತೆ ಅಮೆರಿಕದವ್ರು ಮಾತುಕತೆ ನಡೆಸ್ತಾ ಇದ್ರು. ಅದ್ ಸಂದರ್ಭದಲ್ಲೇ ಮತ್ತೆ ಮಾಡುದು ಅಂದ್ರೆ ಇದು ಈ ಬರಿಗಣ್ಣಿಗೆ ಕಾಣಿಸುವಷ್ಟು ಈ ಕಾನ್ಫ್ಲಿಕ್ಟ್ ಸರಳವಾಗಿಲ್ಲ ಅಂತ ಅನ್ಸುತ್ತೆ. ಅಂದ್ರೆ ಇರಾನ್ ಒಂದು ದೊಡ್ಡ ಥ್ರೆಟ್ ಆಗಿತ್ತ ಇಸ್ರೇಲ್ ಮತ್ತೆ ಅಮೆರಿಕಕ್ಕೆ ಅನ್ನುವಂಥದ್ದು ಬಹಳ ಮುಖ್ಯವಾದ ವಿಷಯ. ಈಗ ಅವ್ರು ಹೇಳ್ತಿರೋದು ಅದೇನೆ. ಅಂದ್ರೆ ಇರಾನ್ ಏನು ಅಣು ಬಾಂಬ್ ಅನ್ನು ಹೊಂದಿದರೆ ಅದು ಸಂಪೂರ್ಣ ಆ ಭಾಗಕ್ಕೆ ಬಹಳ ಅಪಾಯಕಾರಿ, ಇದಕ್ಕಾಗಿ ನಾವು ಇದನ್ನ ಮಾಡ್ತಿದೀವಿ ಅಂತ ಇಸ್ರೇಲ್ ಹೇಳುತ್ತೆ. ಆಮೇಲೆ ಅಮೆರಿಕದ ಪ್ರಜೆಗಳ ಪ್ರಾಣ ಉಳಿಸೋದಕ್ಕಾಗಿ ನಾನು ಇದನ್ನ ಮಾಡಿದೆ ಅಂತ ಅಮೆರಿಕ ಅಧ್ಯಕ್ಷರು ಹೇಳ್ಕಂತಾರೆ, ಟ್ರಂಪ್ ಅವರು. ಅದು ಹೆಂಗೆ ಏನು ಅಂತ ನಮ್ಗೆ ಅರ್ಥ ಆಗಲ್ಲ. ಇರಾನ್ ಮೇಲೆ ಯಾಕೆ ಇಷ್ಟು ಕೋಪ ಇಸ್ರೇಲ್ ಮತ್ತು ಅಮೆರಿಕ ಮತ್ತು ಇತರ ದೇಶಗಳಿಗೆ? ಸರ್, ಈಗ ಹಂಗ್ ನೋಡಿದ್ರೆ ಈಗ ಇರಾನ್ ಮೇಲೆ ಯಾವಾಗ್ಲೂ ಎಲ್ಲಾ ಅಮೆರಿಕದ ಸರ್ಕಾರಗಳು ಇದೇ ರೀತಿ ನಿಲುವಿಟ್ಕೊಂಡಿದ್ದಾವೆ ಅಂತ ನಾವು ಹೇಳಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಬಹುಶಃ ಒಬಾಮಾ ಅಡ್ಮಿನಿಸ್ಟ್ರೇಷನ್ ಟೈಮಲ್ಲಿ ಇರಾನ್ ಮತ್ತೆ ಅಮೆರಿಕದ ಜೊತೆಗೆ ಅಥವಾ ಇರಾನ್ ಸಂಬಂಧಪಟ್ಟಂತಹ ಬಹಳ ಒಂದು ಹೆಲ್ದಿ ಬೆಳವಣಿಗೆಗಳು ನಡೀತು. ಯಾಕಂದ್ರೆ 2015ರಲ್ಲಿ ಒಂದು ಅಗ್ರಿಮೆಂಟ್ ಆಗುತ್ತೆ, ಜಾಯಿಂಟ್ ಕಾಂಪ್ರಿಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್ ಅಂತ ಹೇಳಿ, JCPOA ಅಂತ. ಒಬಾಮನ ಇದರಲ್ಲಿ ಅದುವರೆಗೆ ಹಿಂದೆ ಸುಮಾರು 45 ವರ್ಷದ ಹಿಂದೆ ವಿಧಿಸಿದ್ದಂತಹ ಇರಾನ್ ಮೇಲೆ ವಿಧಿಸಿದ್ದಂತಹ ಎಲ್ಲ ಆರ್ಥಿಕ ದಿಗ್ಬಂಧನಗಳನ್ನು ಒಬಾಮಾ ಸಡಿಲಿಸ್ತಾರೆ. ಇರಾನ್ ಕೂಡ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡುತ್ತೆ. ನಾನು ಯಾವ ಕಾರಣಕ್ಕೂ ಕೂಡ ಮತ್ತೆ ಅಣ್ವಸ್ತ್ರಗಳನ್ನು ಮಾಡೋದಿಲ್ಲ ಅಂತ ಹೇಳಿ ಅದು ಕೂಡ ಒಪ್ಪಿಗೆ ಕೊಟ್ಟಿರುತ್ತೆ. ಸೊ ಈ ರೀತಿನಲ್ಲಿ ಬಹಳ ಮುಕ್ತವಾದ ಚರ್ಚೆಗಳು ನಡೆದು ಒಂದು ಅಗ್ರಿಮೆಂಟ್ ಆಗಿರುತ್ತೆ. ಆದರೆ 2016ರಲ್ಲಿ ಟ್ರಂಪ್ ಬರ್ತಾರೆ. ಟ್ರಂಪ್ ಆ ಒಂದು ಏನು ಒಬಾಮಾ ಮಾಡಿದಂತಹ ಒಂದು ಒಪ್ಪಂದವನ್ನ ಇದು ದೊಡ್ಡ ಬ್ಲಂಡರ್ ಇದು ಅಂತ ಹೇಳಿ ಅದನ್ನ ಉಲ್ಟಾ ಮಾಡ್ತಾರೆ. ಎಲ್ಲ ಸ್ಯಾಂಕ್ಷನ್ಗಳನ್ನು ಮತ್ತೆ ವಾಪಸ್ ಹಾಕ್ತಾರೆ, ಇರಾನ್ ಮೇಲೆ ದಿಗ್ಬಂಧನ ವಿಧಿಸ್ತಾರೆ. ಯಾಕೆ ಅಂತ ಅಂದ್ರೆ ಸಿಂಪಲ್, ಇಸ್ರೇಲ್ಗೆ ಈ ರೀತಿಯ ಒಪ್ಪಂದ ಅಮೆರಿಕ ಮತ್ತೆ ಇರಾನ್ ಮಧ್ಯೆ ಬೇಕಾಗಿಲ್ಲ ಅನ್ನೋದು ವಿಷಯ. ಸೊ ಅಲ್ಲಿ ಇಸ್ರೇಲ್ ಮಾತನ್ನ ಒಬಾಮಾ ಕೇಳಲಿಲ್ಲ. ಅವರು ಇಂಡಿಪೆಂಡೆಂಟ್ ಆಗಿ ತೀರ್ಮಾನ ತಗೊಂಡ್ರು. ಜಗತ್ತಿಗೆ ಏನು ಬೇಕು, ಒಂದು ಶಾಂತಿ ಬೇಕು, ಅದನ್ನ ಎನ್ಶೂರ್ ಮಾಡೋದಕ್ಕೆ ಹೋದ್ರು. ಆದರೆ ಇಸ್ರೇಲ್ಗೆ ಅದು ಇಷ್ಟ ಇರಲಿಲ್ಲ. ಟ್ರಂಪ್ ಬಂದ. ಟ್ರಂಪ್ಗೂ ಇಸ್ರೇಲ್ಗೂ ಯಾವ ರೀತಿ ಸಂಬಂಧ ಅಂತೇಳಿ ಯಾರಿಗೂ ವಿವರಿಸ್ಬೇಕಾಗಿಲ್ಲ. ಎಸ್ಪೆಷಲಿ ಈಗ ಎಪ್ಸ್ಟೀನ್ ಫೈಲ್ಸ್ ಬಂದ್ಮೇಲಂತೂ ಇವಾಗ ಇದೊಂದು ಅದೇ ರೀತಿನಲ್ಲಿ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಸೊ ಹಾಗಾಗಿ ಇಸ್ರೇಲ್ ಮಾತನ್ನ ಟ್ರಂಪ್ ಕೇಳ್ದ ಮತ್ತು ಟ್ರಂಪ್ ಈಗ ಆ ಕಾರಣಕ್ಕೆ ಜೊತೆಗೆ ಸೇರ್ಕೊಂಡು ಈಗ ಮೊನ್ನೆ ಕೂಡ ಏನೋ ಒಂದು ಒತ್ತಡ ಬಂದು ಇಷ್ಟೆಲ್ಲ ಮಾತುಕತೆ ಆಗ್ತಿದ್ದಾಗಲೂ ಕೂಡ ಇನ್ನೇನು ಮಾತುಕತೆ ಸಕ್ಸಸ್ ಆಗುತ್ತೆ ಅನ್ನೋ ಟೈಮಲ್ಲಿ ಯಾಕೆ ದಾಳಿ ಮಾಡುತ್ತೆ? ಹಿಂದಿನ ಸಲನೂ ಹಂಗೆ ಆಯ್ತು. ಆವಾಗ್ಲೂ ಅಷ್ಟೇ, ಮಾರನೇ ದಿನ ಮಾತುಕತೆ ಆಗೋಗುತ್ತೆ, ಡೀಲ್ ಸೈನ್ ಆಗೋಗುತ್ತೆ ಅಂತ ಪರಿಸ್ಥಿತಿ ನಿರ್ಮಾಣ ಆಯ್ತು. ಇಸ್ರೇಲ್ ಬಂದು ಅಟ್ಯಾಕ್ ಮಾಡಿತು, ಇಸ್ರೇಲ್ ಅಲ್ಲಿ. ಸೊ ಇಲ್ಲಿ ಹಾಗಾಗಿ ಮುಖ್ಯವಾದ ವಿಷಯ ಇರೋದು ಅರಬ್ ದೇಶಗಳ ಮೇಲೆ, ಅರಬ್ ಜಗತ್ತಿನ ಮೇಲೆ ಇಸ್ರೇಲ್ ತನ್ನ ಹೋಲ್ಡನ್ನು ಪಡ್ಕೋಬೇಕು. ಅದಕ್ಕೆ ಸಪೋರ್ಟಿವ್ ಆಗಿರೋಂತಹ ಒಂದು ಅಮೆರಿಕನ್ ಸ್ಟೇಟ್ ಏನಿದೆ, ಅಮೆರಿಕ ಪ್ರಭುತ್ವ, ಅದು ಸೇರಿ ಇವಾಗ ದಾಳಿ ಮಾಡ್ತಾ ಇರೋದು ಅಂತ ಹೇಳ್ಬೋದು. ಓಕೆ, ಈಗ ಅಮೆರಿಕದ ಪಾಯಿಂಟ್ ಆಫ್ ವ್ಯೂನ ನೀವು ಹೇಳಿದ್ರಿ. ಈಗ ಇಸ್ರೇಲ್ ಪಾಯಿಂಟ್ ಆಫ್ ವ್ಯೂ ಹೋಗೋಣ. ಇಸ್ರೇಲ್ ಈ ಇರಾನ್ ಮೇಲೆ ಅದು ಹಲ್ಲು ಮಸಿತನೇ ಇರುತ್ತೆ, ಮೊದಲಿಂದ ನಾವು ನೋಡ್ಕೊಂಡ್ ಬಂದಿದ್ದೀವಿ. ಇದಕ್ಕೆ ಬಹಳಷ್ಟು ಕಾರಣಗಳು ಕೂಡ ಹೇಳ್ತಾರೆ. ಮತ್ತೆ ಬೇರೆ ಬೇರೆ ಭಯೋತ್ಪಾದಕ ಸಂಘಟನೆಗಳಿಗೆ ಅವ್ರು ಫಂಡ್ ಮಾಡ್ತಾ ಇದ್ರು ಅಂತ ಹೇಳಿ ಒಂದಲ್ಲ ಒಂದ್ ದಿವಸ ಅಂದ್ರೆ ಇಸ್ರೇಲ್ಗೆ ಆ ಭಾಗದಲ್ಲಿ ಎದುರಾಳಿ ಆಗಬಹುದಾದಂತ ದೇಶ ಅಂದ್ರೆ ಇರಾನ್ ಅಂತ ಅವ್ರು ಅನ್ಕೊಂಡಿದ್ದಾರೆ ಅಂತ. ಈ ಇಸ್ರೇಲ್ಗೆ ಇರುವಂತ ಆತಂಕ ನಿಜನ, ಅಥವಾ ಇದು ಒಂದ್ ರೀತಿಯಲ್ಲಿ ಇಡೀ ಜಗತ್ತನ್ನ ತನ್ನ ಮುಷ್ಟಿಗೆ ತಗೊಳ್ಳೋದಕ್ಕೆ ಏನಾದ್ರು ಪ್ರಯತ್ನ ಅಮೆರಿಕನ ಜೊತೆಗೆ ಇಟ್ಕೊಂಡು ಮಾಡ್ತಾ ಇದೆಯಾ ಅನ್ನುವಂತ? ಸರ್, ಇದು ಹೆಂಗೆ ಅಂದ್ರೆ ಈಗ ನಾವು ಯಾವ ಪರ್ಸ್ಪೆಕ್ಟಿವ್ ಇಂದ ನೋಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಅನ್ಸುತ್ತೆ. ಈಗ ಇದನ್ನ ಬರೀ ಇಸ್ರೇಲ್ ಪರ್ಸ್ಪೆಕ್ಟಿವ್ ಇಂದ ನೋಡಿ
ಕೇವಲ ಇದರಲ್ಲಿ ಇಸ್ರೇಲು ಪ್ಯಾಲೆಸ್ತೀನು ಇಂಥ ವಿಷಯ ತಂದು ಮಾತ್ರ ನೋಡೋಕ್ಕೂ ಕೂಡ ಆಗೋದಿಲ್ಲ. ಎಲ್ಲವೂ ಕೂಡ ನೀವು ಯಾವುದೇ ಪರ್ಸ್ಪೆಕ್ಟಿವ್ನ ನೋಡಿದ್ರು ಕೂಡ ಅದು ಪಾಕ್ಷಿಕ. ಯಾಕೆಂತ ಹೇಳಿದ್ರೆ ಈಗ ಒಬಾಮಾಕ್ಕಿಂತ ಹಿಂದೆ ಜಾರ್ಜ್ ಬುಷ್ ಇದ್ದಂಥ ಟೈಮಲ್ಲಿ, ಈಗ 2003 ಆ ಟೈಮಲ್ಲಿ ಇರಾಕನ್ನ ಸದ್ದಾಮ್ ಹುಸೇನನ್ನ ಇದು ಮಾಡಿದ್ರು. ಇಲ್ಲಿ ಸೊ ಆವಾಗಲೂ ಕೂಡ ಇಸ್ರೇಲ್ ಮತ್ತೆ ಅಮೇರಿಕ ಸೇರಿದಂತೆ, ಜಾರ್ಜ್ ಬುಷ್ ಇದ್ದಂಥ ಅಮೇರಿಕ ಮತ್ತು ಇಸ್ರೇಲ್ ಜೊತೆಗೆ ಸೇರಿಕೊಂಡು ಅರಬ್ ವರ್ಲ್ಡನ್ನು ತಮ್ಮ ಕಪಿಮುಷ್ಟಿಲಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಇಲ್ಲಿ ಪಾರಂಪರಿಕವಾಗಿ ಏನೋ ಧಾರ್ಮಿಕ ದ್ವೇಷ ಮಾತ್ರ ಅಲ್ಲ, ಇದೊಂದು ನಾವೊಂದು ಜಿಯೋಪಾಲಿಟಿಕ್ಸ್ ಹಿನ್ನೆಲೆಯಲ್ಲಿ ನೋಡಿದಾಗ ಅರಬ್ ವರ್ಲ್ಡ್ನಲ್ಲಿ ಇರಿದಂತಹ ರಿಸೋರ್ಸ್ ಮೇಲೆ, ಎಸ್ಪೆಷಲಿ ಕ್ರೂಡ್ ಆಯಿಲ್ ಮೇಲೆ, ತೈಲ ಸಂಪತ್ತಿನ ಮೇಲೆ ಈ ಅಮೇರಿಕ ಮತ್ತೆ ಇಸ್ರೇಲ್ ಸೇರಿ, ಇಸ್ರೇಲ್ಗೆ ಒಂದು ಹಿತಾಸಕ್ತಿ ಇದೆ, ಅಮೇರಿಕಕ್ಕೆ ಒಂದು ಹಿತಾಸಕ್ತಿ ಇದೆ, ಅಮೇರಿಕದ ಈ ದೊಡ್ಡ ಪವರ್ಗಳಿಗೆ ಹಿತಾಸಕ್ತಿ ಇದೆ. ಅದನ್ನ ಅವರು ಪರಸ್ಪರ ಕೈ ಮೇಲಾಯಿಸ್ಕೊಂಡು ತಮ್ಮ ಗೇನನ್ನು ಪಡ್ಕೊಳ್ಳೋಕ್ಕೆ ಇದು ಮಾಡ್ತಾರೆ. ಸೊ ನೀವು ಹೇಳ್ದಂಗೆ ಅಮೇರಿಕ ತನ್ನ ಇಡೀ ಜಗತ್ತಲ್ಲಿ ಎಲ್ಲಾದ್ರೂ ಕೂಡ ತನ್ನ ಕೈಗೊಂಬೆ ಸರ್ಕಾರಗಳನ್ನ ಇರಲಿಕ್ಕೆ ಬಯಸುತ್ತೆ. ನಾನು ಸೂಪರ್ ಪವರ್, ಇಡೀ ಜಗತ್ತು ನಡೆಯೋದು ನನ್ನಿಂದ ಅನ್ನೋ ಒಂದು ಮನಸ್ಥಿತಿಲಿ ಮೊದಲಿಂದನೂ ಬಂದ್ಬಿಟ್ಟಿದೆ. ಅದೇ ಮುಂಚೆ ಒಬಾಮಾ ತರದವ್ರು ಮಾತ್ರ ಸ್ವಲ್ಪ ಲಿಬರಲ್ ಆಗಿ ಇದು ಮಾಡಿದ್ದಾರೆ ಬಿಟ್ಟು, ಅವ್ರ ಸಂದರ್ಭದಲ್ಲೂ ಯುದ್ಧ ಆಗಿಲ್ಲ ಅಂತಲ್ಲ, ಇರಾಕಲ್ಲಿ ಅಷ್ಟು ಲಕ್ಷಾಂತರ ಜನನ ಇದು ಮಾಡಿದ್ರು. ಸ್ಟಿಲ್ ಅದೊಂದು ಸ್ಟೇಟ್ ಆಗಿ ತನ್ನ ಹಿತಾಸಕ್ತಿನ ಕಾಪಾಡ್ಕೊಳಕ್ ಹೋಗೋದು. ಸೊ ಅದಕ್ಕೆ ಅರಬ್ ವರ್ಲ್ಡ್ ಅಲ್ಲಿ ಬೇರೆ ಬೇರೆ ತರದ ರೆಸ್ಪಾನ್ಸ್ಗಳು ಬಂದಿದೆ. ಈಗ ಉದಾಹರಣೆಗೆ ಇರಾನ್, ಬೇರೆ ದೇಶಗಳು ಯಾವಾಗ ಇಸ್ರೇಲ್ ಹುಟ್ಟಕ್ಕೆ ಶುರುವಾಯಿತು, ಇಸ್ರೇಲ್ ಒಂದು ಅಸ್ತಿತ್ವವನ್ನು ಪಡ್ಕೊಳ್ಳೋಕೆ ಶುರುವಾಯಿತು, ಅದರ ಅಸ್ತಿತ್ವವನ್ನ ಇರಾನ್ ಯಾವತ್ತೂ ಕೂಡ ಮಾನ್ಯ ಮಾಡಲಿಲ್ಲ. ಮುಂಚೆ ಒಂದು ಸರ್ಕಾರ ಇತ್ತಲ್ಲ, ಈ 47 ವರ್ಷದ ಹಿಂದೆ ಇದ್ದಂಥ ಸರ್ಕಾರ ಒಪ್ಕೊಂಡಿತ್ತು. ಯಾಕಂದ್ರೆ ಅದು ಒಂದು ರೀತಿಯಲ್ಲಿ ಇಸ್ರೇಲ್ ಮತ್ತೆ ಅಮೆರಿಕದ ಕೈಬೊಂಬೆ ಸರ್ಕಾರ ಥರನೇ ಇತ್ತು. ಆದರೆ ಎಸ್ಪೆಷಲಿ 78 ಅಲ್ಲಿ ನಡೆದಂತಹ ಏನು ದೊಡ್ಡ ಒಂದು ಪಾಪ್ಯುಲರ್ ಅಪ್ರೈಸಿಂಗ್, ಇರಾನ್ ರೆವಲ್ಯೂಷನ್ ಅಂತ ಹೇಳ್ತೀವಿ, ಆವಾಗ ಆ ಶಾ ಅಧಿಕಾರ ಕಿತ್ತೊಗೆದ ನಂತರದಲ್ಲಿ ಇರಾನಿನ ಯಾವ ಅಧ್ಯಕ್ಷ ಆಗಲಿ ಒಪ್ಕೊಳ್ಳಿಲ್ಲ, ಇದನ್ನು ಒಪ್ಕೊಳ್ಳಿಲ್ಲ, ಇಸ್ರೇಲನ್ನು ಒಪ್ಕೊಳ್ಳಿಲ್ಲ, ಅಮೇರಿಕನ್ನು ಒಪ್ಕೊಳ್ಳಿಲ್ಲ, ಈವನ್ ಇರಾಕು ಅಷ್ಟೇ. ಇದು ಒಂದು ನಡೀತಾ ಬರ್ತಾ ಇದೆ. ಆಮೇಲೆ ಈ ಈಜಿಪ್ಟ್ ಇರ್ಬೋದು ಅಥವಾ ಈ ಸೌದಿ ಅರೇಬಿಯಾ ಇರ್ಬೋದು, ಇವ್ರದ್ದು ಒಂದು ರೀತಿ ಮಿಕ್ಸೆಡ್ ಆದಂತ, ಅಲ್ಲಿ ಜನಸಾಮಾನ್ಯರು ಇಸ್ರೇಲ್ ವಿರುದ್ಧ ಇರ್ತಾರೆ, ಸರ್ಕಾರಗಳು ಇಸ್ರೇಲ್ ಪರವಾಗಿರ್ತಾರೆ ಅನ್ನೋ ಪರಿಸ್ಥಿತಿ. ಸೊ ಇವಾಗ ಅದಕ್ಕೆ ನೋಡಿ, ಇವಾಗ ಅಮೆರಿಕ ದಾಳಿ ಮಾಡಿದ ತಕ್ಷಣದಲ್ಲಿ ಫಸ್ಟ್ ಇರಾನು ಈ ದೇಶಗಳಲ್ಲಿರುವಂತಹ ಅಮೆರಿಕದ ಏರ್ ಬೇಸ್ಗಳ ಮೇಲೆ ದಾಳಿ ಮಾಡಿದೆ. ಬಹ್ರೈನಲ್ಲಿ, ಕತಾರಲ್ಲಿ, ಈವನ್ ಸೌದಿ ಅರೇಬಿಯಾದಲ್ಲಿ, ಇಲ್ಲೆಲ್ಲ ಕೂಡ. ಇದು ಏನ್ ತೋರಿಸ್ತಂದ್ರೆ ಅಮೇರಿಕ ತಾನಿಗೆ ಎಲ್ಲೂ ನಷ್ಟ ಆಗಲ್ಲ, ನಷ್ಟ ಆದ್ರೆ ಅದು ಒಂದೋ ಇಸ್ರೇಲ್ಗೆ ಆಗುತ್ತೆ, ಇಲ್ಲ ಈ ಮುಸ್ಲಿಂ ದೇಶಗಳಿಗೆ ಆಗುವಂಥದ್ದು. ತಾನು ಸೇಫ್ ಆಗಿದ್ದು ಎಲ್ಲ ರೀತಿಯಿಂದನೂ ಕೂಡ ಇದರಲ್ಲಿ ಲಾಭ ಮಾಡಿಕೊಂಡು, ಯುದ್ಧದಿಂದ ಹಿಂದೆ ಸೆಕೆಂಡ್ ವರ್ಲ್ಡ್ ವಾರ್ ಇಂದನೂ ನಾವು ನೋಡಿದ್ರೆ ಯಾವುದೇ ಯುದ್ಧ ನಡೀಲಿ ಅದರ ಮ್ಯಾಕ್ಸಿಮಮ್ ಲಾಭ ಗಳಿಸೋದು ಅಮೆರಿಕನ್. ಸೊ ಹಾಗಾಗಿ ಇದು ಯುದ್ಧನೇ ಒಂದು ಎಕಾನಮಿ ಅಲ್ಲ, ಯುದ್ಧ ನಡೆಸೋದೇ ಒಂದು ಆರ್ಥಿಕತೆ, ಅದೇ ಒಂದು ಉದ್ಯಮ. ಸೊ ಹಾಗಾಗಿ ಅದರಲ್ಲಿ ಲಾಭ ಮಾಡ್ಕೊಂಡ್ರೆ ಅದು ಅಮೆರಿಕಕ್ಕೆ ಲಾಭ ಅನ್ನೋದು ಅದರ ಲೆಕ್ಕಾಚಾರ. ಓಕೆ, ಈಗ ಖಮೇನಿ ಅವ್ರಿಗೆ ಸಂಬಂಧಪಟ್ಟಂಗೆ ಹೋಗೋಣ. ಅಂದ್ರೆ 1979ರಲ್ಲಿ ನೀವು ಹೇಳ್ದಂಗೆ ಅಲ್ಲಿ ಏನು ಒಂದು ರೀತಿಯ ರೆವಲ್ಯೂಷನ್ ಆಯ್ತು, ಅಲ್ಲಿನ ಒಂದು ರಾಜಪ್ರಭುತ್ವ ಇದ್ದಂತ ಕಾಲ, ಅದನ್ನ ಕಿತ್ತಾಕಿ ಇವರು ಇಸ್ಲಾಮಿಕ್ ರಿಪಬ್ಲಿಕ್ ಅನ್ನು ಮಾಡಿದ್ರು. ಅದಾದ ನಂತರ ನೋಡಿ, ಅಲ್ಲೂ ಕೂಡ ಎರಡು ಬಗೆಯ ಅಭಿಪ್ರಾಯ ಇದೆ. ಅಂದ್ರೆ ಖಮೇನಿಗಳು, ಅಂದ್ರೆ ಇವರು ಇದ್ದಾಗ ಈ ಖಮೇನಿ ಮತ್ತು ಹಿಂದೆ ಇದ್ದಂತ ಖಮೇನಿ ಅವರೆಲ್ಲರೂ ಕೂಡ ಧಾರ್ಮಿಕ ಮೂಲಭೂತವಾದ ಕಡೆಗೆ ತಳ್ಳಿದ್ರು. ಒಂದು ಉದಾರವಾದಿ ಸಮಾಜ ಆಗಿದ್ದ ಇರಾನ್ ಅದನ್ನ ಧಾರ್ಮಿಕ ಮೂಲಭೂತವಾದಕ್ಕೆ ತಳ್ಳಿದ್ರು, ಹೆಣ್ಮಕ್ಳಿಗಿದ್ದ ಸ್ವಾತಂತ್ರ್ಯವನ್ನು ಕಸಿದುಕೊಂಡ್ರು. ಈ ತರದ ಆರೋಪಗಳು ಎಲ್ಲವೂ ಕೂಡ ಕೇಳಿ ಬರ್ತವೆ. ಆದ್ರೆ ಅಲ್ಲಿನ ಜನ ಆರಾಧನೆ ಮಾಡ್ತಾರೆ ಅವರನ್ನ. ಇವಾಗ ನೋಡಿ, ಸಾಧಾರಣ ಈ ತರದ ಸಂದರ್ಭದಲ್ಲಿ ಅಧ್ಯಕ್ಷ ಹತ್ಯೆ ಆದಾಗ ಅಥವಾ ಯಾರೋ ಸರ್ವೋಚ್ಚ ನಾಯಕ ಹತ್ಯೆ ಆದಾಗ ಜನ ಅದನ್ನ ಸಂಭ್ರಮಿಸಿದ್ದನ್ನು ನೋಡಿದ್ವಿ. ಸದ್ದಾಮ್ ಹುಸೇನ್ ಸತ್ತೋದಾಗ ಅಲ್ಲಿ ಜನ ಸಂಭ್ರಮಿಸಿದ್ದು ನೋಡಿದ್ವಿ. ಆದ್ರೆ ಇಲ್ಲಿ ಆತರ ಆಗ್ತಾ ಇಲ್ಲ. ಸೊ ಖಮೇನಿ ಆ ರೀತಿಯಾದಂತ ಒಂದು ಹಿಡಿತವನ್ನ ಸುಮಾರು 4 ದಶಕಗಳ ಕಾಲ ಹೇಗೆ ಇಟ್ಕೊಳಕ್ ಸಾಧ್ಯ ಆಯ್ತು, ಮತ್ತೆ ಅವ್ರ ಲೀಡರ್ಶಿಪ್ ಕ್ವಾಲಿಟಿ ಬಗ್ಗೆ ಏನ್ ಹೇಳಕ್ ಬಯಸ್ತೀರಾ? ಸರಿ, ಇಲ್ಲಿ ಒಂದು ಈಗ ನೀವು ಕೇಳಿದ ಅಲ್ಲಿನ ಇರಾನಿ ಜನರ ಪರ್ಸ್ಪೆಕ್ಟಿವ್ ಇಂದ ನೋಡೋದಾದ್ರೆ ಇದು ಬಹಳ ಸೂಕ್ಷ್ಮ ವಿಷಯ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಈಗ ಇತ್ತೀಚೆಗೆ ಒಂದು ಖಮೇನಿ ರೆಜಿಮ್ ವಿರುದ್ಧನೇ ನಡೆದಂತ ಒಂದು ಇರಾನಿನ ಚಳವಳಿ ಆಯಿತು. ಅಫ್ಕೋರ್ಸ್ ಇದಕ್ಕೆ ಅಮೆರಿಕ ಕೂಡ ಸಪೋರ್ಟ್ ಮಾಡಿತ್ತು,
ಇಸ್ರೇಲ್ ಮೊಸಾದ್ ಕೂಡ ನಮ್ಮ ಜನ ಅಲ್ಲಿ ಆಕ್ಟಿವ್ ಇದ್ದಾರೆ ಈ ಚಳವಳಿ ಒಳಗಡೆ ಅಂತ ಅದು ಅನೌನ್ಸ್ ಕೂಡ ಮಾಡ್ತು, ಹೌದು, ಪ್ರಚೋದನೆ ಮಾಡ್ತು. ಬಟ್ ಅಲ್ಲಿ ಒಂದು ಕಾರಣ ಕೂಡ ಇತ್ತು. ಅಂದ್ರೆ ನಿಜವಾಗಿಯೂ ಒಂದು ರೀತಿಯಲ್ಲಿ ತುಂಬಾ ರಿಲಿಜಿಯಸ್ ಆಗಿ ಅವರು ಮಾಡ್ತಾ ಇದ್ದಂತಹ ಕೆಲವು ದಬ್ಬಾಳಿಕೆಗಳಿದ್ವಲ್ಲ, ಈ ಖಮೇನಿ ರೆಜಿಮ್ ಆಡಳಿತ ಏನಿತ್ತು ಆ ದಬ್ಬಾಳಿಕೆಗಳು ಕೂಡ ಅಲ್ಲಿತ್ತು. ಏನಂದ್ರೆ 2022 ಅಲ್ಲಿ ಒಂದು ದೊಡ್ಡ ಮಟ್ಟದ ಯಾವ್ದು ಮಾಷಾ ಅಮಿನಿ ಪ್ರೊಟೆಸ್ಟ್ಗಳೇನಾಯ್ತಲ್ಲ, ಇಡೀ ಇರಾನಿನ ಪ್ರತಿಯೊಂದು ಪ್ರಾವಿನ್ಸ್ ಅಲ್ಲೂ ಕೂಡ ಜನರಲ್ ಸ್ಟ್ರೈಕ್ಗಳಾಯ್ತು. ಸೊ ಒಂದು ಆಂಟಿ ಇನ್ಕಂಬೆನ್ಸಿ ಈ ರೀತಿನಲ್ಲಿ ಅಲ್ಲಿತ್ತು. ಅದರ ಒಂದು ದಬ್ಬಾಳಿಕೆ ಮತ್ತೊಂದು, ಮತ್ತೆ ಅಲ್ಲಿ ಹಣದ ಉಬ್ಬರ ಆಗಿದ್ದ ಕಾರಣಕ್ಕೆ ಬೆಲೆ ಏರಿಕೆ, ಅಂದ್ರೆ ಒಂದು ಆಂಟಿ ಗೌರ್ಮೆಂಟ್ ಸೆಂಟಿಮೆಂಟ್ ಕೂಡ ಅಲ್ಲಿತ್ತು. ಅದನ್ನ ಅಮೆರಿಕ ಮತ್ತೆ ಇಸ್ರೇಲ್ ಬಳಸ್ಕೊಂತು ಅಂತ ಇವಾಗ. ಸೊ ಹಾಗಾಗಿ ನಾವು ಈ ವಿಷಯದಲ್ಲಿ ಬಂದಾಗ ನಾವು ಆ ಇಡೀ ಆಂದೋಲನನೇ ಅಮೆರಿಕದ ಅಂತ ಹೇಳಕ್ ಬರಲ್ಲ. ಅಲ್ಲಿ ಗ್ರೌಂಡ್ ಇತ್ತು, ಸಾಮಾನ್ಯ ಜನರು ಇದ್ರು, ಅದರಲ್ಲಿ ಇತ್ತು, ಸಾಮಾನ್ಯ ಜನರು ಇದ್ರು, ಸಾಮಾನ್ಯ ಜನರ ಇದಿತ್ತು. ಬಟ್ ಯಾವಾಗ ಲಾಸ್ಟ್ ಯುದ್ಧ ನಡೆದಾಗ, ಅಂದ್ರೆ ಇಸ್ರೇಲ್ ಅಟ್ಯಾಕ್ ಮಾಡಕ್ ಶುರು ಮಾಡಿದಾಗ ಅದು ಲಾಭ ಆಗಿದ್ದು ಮತ್ತೆ ಖಮೇನಿ ರೆಜಿಮ್ಗೆ. ಯಾಕಂದ್ರೆ ಒಂದು ಎಕ್ಸ್ಟರ್ನಲ್ ನಿಮಗೆ ಒಂದು ಸಾವರೆನ್ ಏನೊಂದು ಸಾರ್ವಭೌಮ ದೇಶದ ಮೇಲೆ ಮತ್ತೊಂದು ಪರಕೀಯ ದೇಶ ದಾಳಿ ಮಾಡಿದಾಗ, ಒಂದು ಅಮೆರಿಕನ್ ಮಾಡಿದಾಗ ಸ್ವಾಭಾವಿಕವಾಗಿ ನಾವು ಆಂತರಿಕವಾಗಿ ನಾವೆಲ್ಲ ಮರೆತುಬಿಟ್ಟು ನಾವು ನಮ್ಮ ಸರ್ಕಾರಕ್ಕೆ ಬೆಂಬಲ ಕೊಡ್ತೀವಿ. ಸೊ ಅದೇ ರೀತಿ ಇಲ್ಲಿ ಕೂಡ ಆಯ್ತು. ಅದ್ರ ಆಚೆಗೂ ಇಲ್ಲಿ ಒಂದು ಸರ್ಕಾರ ವಿರೋಧಿ ಅಲೆ ಕೂಡ ಇತ್ತು. ಯಾಕಂದ್ರೆ ಮೊನ್ನೆ ನಡೆದಂತಹ ಪ್ರತಿಭಟನೆಗಳನ್ನ ಖಮೇನಿ ರೆಜಿಮು ಬಗ್ಗುಬಡಿದ ರೀತಿ ಇತ್ತಲ್ಲ, ಸುಮಾರು 3,000 ಜನ ಯುವಕರನ್ನ ಅದು ಕೊಂದು ಹಾಕಿತ್ತು. ಹಾಗಾಗಿ ಒಂದು ಮಟ್ಟದ ಅಕ್ಸೆಪ್ಟೆನ್ಸ್ ಕೂಡ ಇದೆ ಅಮೆರಿಕ ಮತ್ತೆ ಇಸ್ರೇಲ್ನ ಇದಕ್ಕೆ. ಆದರೆ ಬೈ ಅಂಡ್ ಲಾರ್ಜ್ ನೋಡಿದಾಗ ಇಡೀ ಇರಾನ್ ಇವಾಗ ಸರ್ಕಾರದ ಪರ ಇದೆ, ಇಸ್ರೇಲ್ ವಿರುದ್ಧ ಇದೆ. ಅದ್ರ ಜೊತೆಗೆ ಮೇನ್ ಆಗಿ ಅದಕ್ಕೆ ಕಾರಣ ಇಸ್ರೇಲ್. ಸೊ ಇಸ್ರೇಲ್ ಮಾಡ್ತಾ ಇರ್ತಕ್ಕಂತಹ ಒಂದು ವಿಸ್ತರಣವಾದಿ ರಾಜಕೀಯ ಏನಿದೆ ಅರಬ್ ವರ್ಲ್ಡ್ ಅಲ್ಲಿ, ತನ್ನ ಒಂದು ಕೈ ಬೊಂಬೆಗಳನ್ನ ಇಟ್ಕೊಳ್ಳೋದಕ್ಕೆ ಅದು ಮಾಡ್ತಾ ಇರ್ತಕ್ಕಂಥದ್ದು, ಎಸ್ಪೆಷಲಿ ಪ್ಯಾಲೆಸ್ತೇನ್ನಲ್ಲಿ ಅದು ನಡೆಸ್ತಾ ಇರತಕ್ಕಂಥ ದಬ್ಬಾಳಿಕೆ, ಹತ್ಯಾಕಾಂಡಗಳು, ಅದು ಬರೀ ಇರಾನ್ ಅಂತಲ್ಲ, ಬರೀ ಇಡೀ ಅರಬ್ ವರ್ಲ್ಡ್ ಅಲ್ಲಿ ಒಂದು ಪ್ರೋ ಇರಾನ್ ಮತ್ತೆ ಆಂಟಿ ಇಸ್ರೇಲ್ ಒಂದು ಸೆಂಟಿಮೆಂಟ್ ಅನ್ನ ಹುಟ್ಟಾಕಿದೆ. ಯಾಕೆ ಪ್ರೋ ಇರಾನ್ ಅಂತ ಹೇಳಿದ್ರೆ, ಇರಾನ್ ಅದರಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಮುಂಚೆನೂ ಕೂಡ ಇಸ್ರೇಲ್ ಅನ್ನ, ಇಡೀ ಅರಬ್ ವರ್ಲ್ಡ್ ಅಲ್ಲಿ ಸಿರಿಯಾ ಬಂದಿತ್ತು ಇಸ್ರೇಲ್ ವಿರುದ್ಧವಾಗಿ ಬಸಾರ್ ಇದ್ನಲ್ಲ, ಅಲ್ಲಿವರೆಗೂ ಕೂಡ ಅದು ಬಿಟ್ಟರೆ ಇರಾನ್ ಏಕಾಂಗಿಯಾಗಿ ಇಸ್ರೇಲ್ ಅನ್ನ ಎದುರು ಹಾಕೊಂಡು ಸ್ಟ್ರಾಂಗ್ ಆಗಿ ಫೈಟ್ ಮಾಡ್ತಾ ಇರ್ತಕ್ಕಂಥ ಇಡೀ ಅರಬ್ ವರ್ಲ್ಡ್ ಅಲ್ಲಿ ಇದ್ರ ಬಗ್ಗೆ ಅದು ಒಂದು ಶಿಯಾ ಪಂಥಕ್ಕೆ ಸೇರಿದಂತಹ ಇದಿದ್ರು ಕೂಡ, ಮತ್ತೆ ಅದು ಹಮಾಸನ್ನಾಗಲಿ ಅಥವಾ ಹಿಜ್ಬುಲ್ಲಾ ಆಗಲಿ ಲೆಬನಾನ್ನಲ್ಲಿ ಇಂತಹ ಒಂದು ಪ್ರಾಕ್ಸಿ ಸಂಘಟನೆಗಳು ಮಿಲಿಷಿಯಾಗಳನ್ನ ಹುಟ್ಟಾಕಿ ಇಸ್ರೇಲ್ಗೆ ಸಾಕಷ್ಟು ಹಿನ್ನಡೆಯನ್ನು ಕೂಡ ಉಂಟು ಮಾಡಿದೆ ಅದು. ಸೊ ಹಾಗಾಗಿ ಇರಾನ್ ಪರವಾದಂಥ ಒಂದು ಸೆಂಟಿಮೆಂಟು ಭಾಳ ವ್ಯಾಪಕವಾಗಿದೆ ಅಲ್ಲಿ. ಹಾಗಾಗಿ ಈತನ ಮೇಲೆ ಒಳಗಡೆ ಇಂಟರ್ನಲ್ಲಿ ಇರಾನಲ್ಲಿ ಈ ರೀತಿಯ ಸ್ವಲ್ಪ ಡಿಫ್ರೆನ್ಸ್ಗಳು ಅಥವಾ ಜನರ ಸೆಂಟಿಮೆಂಟ್ ಭಿನ್ನತೆ ಇದ್ರು ಕೂಡ ಇಡೀ ಅರಬ್ ವರ್ಲ್ಡ್ ಮಾಡಿದಾಗ ಖಂಡಿತವಾಗಿಯೂ ಕೂಡ ಖಮೇನಿ ಪರವಾಗಿದೆ. ಆ ವಿಷಯದಲ್ಲಿ ಆತ ಬಹಳ ಒಂದು ಗಟ್ಟಿತನವನ್ನು ಅಮೇರಿಕ ಮತ್ತು ಇಸ್ರೇಲ್ ವಿರುದ್ಧವಾಗಿ ಮುಂಚೆನೂ ಮೇಂಟೈನ್ ಮಾಡ್ಕೊಂಡು ಬಂದಿರೋದು. ಅದನ್ನು ಮತ್ತೆ ಧಾರ್ಮಿಕವಾಗಿ ಯೋಚನೆ ಮಾಡೋರು ಅದನ್ನು ಬಹಳ ಗ್ರೇಟ್ ಅನ್ನೋ ಥರ ನೋಡ್ತಾರೆ. ಸೊ ಹಾಗಾಗಿ ಈಗ ಈ ಮುಸ್ಲಿಂ ಜಗತ್ತಿನ ಒಂದು ಪ್ರತಿಕ್ರಿಯೆ ಹೇಗಿದೆ ಅನ್ನೋದನ್ನು ಕೂಡ ಗಮನಿಸೋಣ. ಅಂದ್ರೆ ನೀವು ಅಲ್ಲಿ ಪ್ರಸ್ತಾಪ ಮಾಡಿದ್ರಿ ಅವರು ಶಿಯಾ ಪಂಥ ಅಂತೇಳಿ, ಅಂದ್ರೆ ಈ ಸುನ್ನಿ ಅನ್ನೋದು ತುಂಬಾ ದೊಡ್ಡ ಕಮ್ಯುನಿಟಿ ಅಲ್ಲಿ. ಆದ್ರೂ ಕೂಡ ಬಹಳಷ್ಟು ಕಡೆ ಪ್ರತಿಭಟನೆಗಳು ನಡೆದಿದೆ. ಅಂದ್ರೆ ನಮ್ಮ ದೇಶದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಬಹಳ ದೊಡ್ಡ ಪ್ರತಿಭಟನೆಗಳನ್ನು ಮಾಡಿದ್ದಾರೆ. ಪಾಕಿಸ್ತಾನದಲ್ಲಿ ಇವತ್ತು ಅಲ್ಲಿನ ಅಮೆರಿಕದ ರಾಯಭಾರಿ ಕಚೇರಿನ ಧ್ವಂಸ ಮಾಡಿದ್ದಾರೆ, 8 ಜನ ಸತ್ತು ಹೋಗಿದ್ದಾರೆ. ಬೇರೆ ಬೇರೆ ಕಡೆಗಳಲ್ಲಿ ಅಸಮಾಧಾನ ಅದು ಭುಗಿಲೆಲ್ತಾನೆ ಇದೆ. ಅಂದ್ರೆ ಒಂದ್ ರೀತಿಯಲ್ಲಿ ಆಯತುಲ್ಲಾ ಖಮೇನಿ ಒಂದ್ ರೀತಿಯಲ್ಲಿ ಮುಸ್ಲಿಂ ದೇಶಗಳ ರಾಜಕೀಯ ನಾಯಕರಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿ ಕಾಣಿಸ್ಕೊಂಡಿದ್ರು ಅನ್ನುವಂಥದ್ದು. ಈ ರಿಯಾಕ್ಷನ್ ಬಗ್ಗೆ ಏನ್ ಹೇಳ್ತಾರೆ? ಅಂದ್ರೆ ಈ ಮುಸ್ಲಿಂ ದೇಶಗಳು ಮತ್ತೆ ಒಂದಾಗುವಂತ ಏನಾದ್ರು ಸಾಧ್ಯತೆ ಇದೆಯಾ, ಅಥವಾ ಬೇರೆ ಬೇರೆ ಕಾರಣಗಳಿಗೆ, ರಾಜಕೀಯ ಕಾರಣಗಳಿಗಾಗಿ ದೂರ ಇರುವಂತಹ ದೇಶಗಳು ಇದನ್ನ ಯಾವ ರೀತಿ ಎದುರಿಸ್ತವೆ ಅಂತ ಹೇಳಿ? ಸರ್, ಒಂದು ಅದೇ ಈಗ ಟೋಟಲ್ ಆಗಿ ಮುಸ್ಲಿಂ ವರ್ಲ್ಡ್ ಅಥವಾ
ಅಮೇರಿಕ ಮತ್ತು ಇಸ್ರೇಲ್ ಸೇರಿ ಎಲ್ಲಿವರೆಗೆ ಈಗ ನೋಡಿ, ಬರೀ ಅಮೇರಿಕ ಬಂದು ದಾಳಿ ಮಾಡಿದರೆ ಇರಾನ್ ಮೇಲೆ ಅಥವಾ ಇರಾನ್ನ ಇದ್ರ ಮೇಲೆ ಆವಾಗ ಬೇರೆ ಇರ್ತಾ ಇತ್ತು. ಆದರೆ ಎಲ್ಲಿವರೆಗೆ ಇಸ್ರೇಲ್ ಅಮೇರಿಕದ ಜೊತೆಗಿರುತ್ತೋ ಅಲ್ಲಿವರೆಗೆ ಇಡೀ ಮುಸ್ಲಿಂ ವರ್ಲ್ಡು ಯಾರಾದ್ರೂ ವಿರುದ್ಧ ಇರ್ತಾರೋ ಅವರಿಗೆ ಸಪೋರ್ಟ್ ಮಾಡಿಕೊಂಡು ಹೋಗ್ತವೆ. ಆದರೆ ಅಲ್ಲೆಲ್ಲೇ ಇರ್ತಕ್ಕಂಥ ಈ ಸರ್ಕಾರಗಳು ಮಾತ್ರ ಅವರುಗಳು ಒಂದೊಂದ್ಸರಿ ಈ ಕಡೆ ಇರ್ತಾರೆ, ಒಂದೊಂದ್ಸರಿ ಆ ಕಡೆ ಇರ್ತಾರೆ, ಹೇಳಕ್ಕಾಗಲ್ಲ. ಸೊ ಆ ತರ ಒಂದು ಪಾಲಿಸಿ ಲೆವೆಲ್ ಅಲ್ಲಿ ಅಮೆರಿಕದ ಜೊತೆಗೆ ಇರುವಂತದ್ದು ಇರಲೇಬೇಕಾದಂತ ಸನ್ನಿವೇಶ ಇದೆ ಖಂಡಿತ. ಸೊ ಹಾಗಾಗಿ ಅಲ್ಲಿ ಲೋಕಲ್ ಆಗಿ ಅವ್ರಿಗೆ ಅದ್ರ ಬಗ್ಗೆ ಜನಕ್ಕೆ ಅಸಮಾಧಾನ ಇರುತ್ತೆ. ಯಾಕೆಂತಂದ್ರೆ ಇಲ್ಲಿ ಮೇನ್ ಆಗಿ ವಿಸ್ತರಣವಾದ, ಯಾವುದು ಇಸ್ರೇಲ್ನ ವಿಸ್ತರಣವಾದವೇ ಮುಖ್ಯವಾಗಿ ಅವ್ರಿಗೆ ಇದು ಮಾಡತಕ್ಕಂಥದ್ದು. ಇದ್ರ ವಿರುದ್ಧವಾಗಿ ಬೇರೆ ಯಾರು ಹೋರಾಟ ಮಾಡ್ತಾ ಇದ್ದಾಗ ಇವ್ರು ಮಾಡ್ತಾ ಇದ್ದಾರೆ, ಇರಾನ್ ಸ್ಟ್ಯಾಂಡರ್ಡ್ ನಿಂತ್ಕೊಂಡಿದೆ ಅಂತೇಳಿ. ಈಗ ಹಿಂದೆ ಸದ್ದಾಂ ಹುಸೇನ್ ಬಗ್ಗೆ ಅದೇ ಅಭಿಪ್ರಾಯ ಇತ್ತು. ಯಾಕಂದ್ರೆ ಸದ್ದಾಂ ಹುಸೇನ್ ಒಂದು ಹಂತಕ್ಕೆ ಅಮೆರಿಕವನ್ನ ಎದುರು ಹಾಕೊಂಡಿದ್ದ ಕಾರಣಕ್ಕೆ ಬಹಳ ಒಂದು ದೊಡ್ಡ ಬೆಂಬಲ, ಒಂದು ಸೆಂಟಿಮೆಂಟು ಸದ್ದಾಂ ಹುಸೇನ್ ಬಗ್ಗೆ ಇತ್ತು. ಸೊ ಇವಾಗ ಸದ್ದಾಂ ಹುಸೇನ್ ಸತ್ತ ನಂತರದಲ್ಲಿ ಇರಾನ್ ಆ ಕೆಲಸ ಮಾಡ್ತಾ ಇದೆ, ಅಂತೇಳಿ ಇರಾನ್ಗೆ ಒಂದು ದೊಡ್ಡ ಬೆಂಬಲ ಇದೆ ಅಂತ ನನಗೆ ಅನಿಸ್ತಾ ಇದೆ. ಓಕೆ, ಇದ್ರದ್ದು ಇನ್ನಷ್ಟು ವಿಸ್ತರಿಸಿ ಹೇಳೋದಾದ್ರೆ, ಅಂದ್ರೆ ಇರಾನ್ ನಿಂದ ಈ ದೇಶ ಭ್ರಷ್ಟರಾದವರು 79 ನಂತರ ಅಥವಾ ಬೇರೆ ಬೇರೆ ದೇಶ ತುಂಬಾ ಜನ ಇದ್ದಾರೆ. ಅದ್ರಲ್ಲಿ ಬಹುತೇಕರು ಏನ್ ಹೇಳ್ತಾರೆ, ಈ ಇಸ್ಲಾಮಿಕ್ ರೆಜಿಮ್ ಏನಿದೆ ಅಥವಾ ಇಸ್ಲಾಮಿಕ್ ರಿಪಬ್ಲಿಕ್ ಏನ್ ಮಾಡಿದ್ರು ಇದು ಸರಿ ಇಲ್ಲ, ಇಲ್ಲಿ ಒಂದು ಸೆಕ್ಯುಲರ್ ಆದ ಗೌರ್ಮೆಂಟ್ ಬರಬೇಕು ಅಂತ ಮೊದಲಿಂದ ಅವರು ಹೋರಾಟ ಮಾಡ್ಕೊಂಡ್ ಬಂದಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಅಮೆರಿಕದಂತ ದೇಶಗಳು, ಅಮೆರಿಕ, ಕೆನಡಾ ಈ ತರ ದೇಶಗಳಲ್ಲಿ ಬಹಳಷ್ಟು ಜನ ಇರಾನಿಯನ್ ಪಾಪ್ಯುಲೇಷನ್ ಇದೆ. ಇರಾನ್ ಬಹಳ ಪುರಾತನವಾದ ನಾಗರಿಕತೆ ಹೊಂದಿರುವಂತಹ ದೇಶ. ಅದು ಅಂದ್ರೆ ಇಡೀ ಜಗತ್ತಿನಲ್ಲಿ ಸುಮಾರು 2,500 ವರ್ಷಗಳ ಇತಿಹಾಸ ಇರುವಂತ ದೇಶ. ಅಷ್ಟು ಮತ್ತೆ ತುಂಬಾ ಲಿಬರಲ್ ಆಗಿದ್ದಂತ ದೇಶ ಕೂಡ. ತುಂಬಾ ಆ ತರದ ದೇಶ ಈ ತರದ ಒಂದು ಸಂದಿಗ್ಧ ಸ್ಥಿತಿಯಿಂದ ಹೊರಗಡೆ ಬರಕ್ ಸಾಧ್ಯ ಇದೆಯಾ ಇನ್ಮೇಲೆ ಅನ್ನುವಂಥದ್ದು ಪ್ರಶ್ನೆ. ಅದು ಸರ್, ಈಗ ಒಂದು ಲಾಂಗ್ ಟರ್ಮ್ ಅಲ್ಲಿ ನಾವು ಯಾವ ರೀತಿ ಪರಿಸ್ಥಿತಿಗಳು ಚೇಂಜ್ ಆಗ್ತವೆ ಅಂತ ಹೇಳಕ್ಕೆ ಕಷ್ಟ. ಯಾಕಂತ ಹೇಳಿದ್ರೆ 50 ವರ್ಷದ ಹಿಂದಿನ ಸ್ಥಿತಿ ಇವತ್ತು ಇಲ್ಲ. ಈಗ ಒಂದು ಹಂತದಲ್ಲಿ ಮೊದಲಿದ್ದಂತಹ ಒಂದು ರಾಜಶಾಹಿ ಏನೈತೆ, ಶಾಮನೆತನ, ಅದು ತುಂಬಾ ಪಾಪ್ಯುಲರ್ ಆಗಿತ್ತು. ಒಂದು ಸಂದರ್ಭದಲ್ಲಿ ಪಾಪ್ಯುಲರ್ ಆಗಿತ್ತು, ಬಹಳ ಜನಪ್ರಿಯವಾಗಿತ್ತು, ಜನಪರವಾದಂತಹ. ಇವತ್ತು ಅಮೆರಿಕದ ಜನಸಾಮಾನ್ಯರಲ್ಲಿ ಒಂದು ಲಿಬರಲ್ ಆಟಿಟ್ಯೂಡ್ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಈ ಒಂದು ಧಾರ್ಮಿಕ ಮೂಲಭೂತವಾದಕ್ಕೆ ವಿರೋಧ ವ್ಯಕ್ತಪಡಿಸುವಂತ ಒಂದು ಟೆಂಡೆನ್ಸಿ ಅದು ಆ ಸಂದರ್ಭದಲ್ಲಿ ನಡೆದಂತಹ ಪ್ರಗತಿಪರವಾದಂತಹ ಅಥವಾ ಸೆಕ್ಯುಲರ್ ಆದಂತಹ ಹಲವಾರು ನೀತಿಗಳು ಅಂತ ನೋಡ್ಬೋದು. ಆದ್ರೆ ಅದೇ ಶಾ ವಿರುದ್ಧವಾಗಿ ಒಂದು ದೊಡ್ಡ ಜನಾಭಿಪ್ರಾಯ ಯಾಕೆ ಬಂತು, ಯಾಕೆ ಅದು ರಿಲಿಜಿಯಸ್ ಆಗಾಯ್ತು? ಸೊ ರಿಲಿಜಿಯಸ್ ಆದಂತಹ ಒಂದು ಅಂದ್ರೆ ಅಷ್ಟರ ಮಟ್ಟಿಗೆ ಆ ಅಡ್ಮಿನಿಸ್ಟ್ರೇಷನ್ ಕೂಡ ಕರಪ್ಟ್ ಆಗಿತ್ತು ಅಂತ. ಸೊ ಆ ಕರಪ್ಷನ್ನು ಮತ್ತೆ ಅದು ಇಸ್ರೇಲ್ ಮತ್ತೆ ಅಮೆರಿಕದ ಜೊತೆ ಮಾಡಿಕೊಂಡಂತ ಹೊಂದಾಣಿಕೆ, ಇದು ಅಲ್ಲಿನ ಜನರಿಗೆ ಒಂದು ಅಸಮಾಧಾನವನ್ನ ತಂದಿತ್ತು. ಆ ಕಾರಣಕ್ಕೆ ದೊಡ್ಡ ಮಟ್ಟಕ್ಕೆ ಈ ಒಂದು ಇಸ್ಲಾಮಿಕ್ ರಿಪಬ್ಲಿಕ್ಗೆ ಬಂದಂತ ಸಪೋರ್ಟ್ 78 ಅಲ್ಲಿ ಅಂತ. ಅದು ಒಂದ್ ರೀತಿ 78 ನಂತರದಲ್ಲಿ ಪೂರ್ತಿ ಇಸ್ಲಾಮಿಕ್ ಅಲ್ಲ, ಈಗ ತಾಲಿಬಾನ್ ತರದಲ್ಲಿ ಏನಾಗ್ಲಿಲ್ಲ, ಒಂದು ಸೆಮಿ ಇಸ್ಲಾಮಿಕ್ ಸೆಮಿ ಡೆಮೊಕ್ರಾಟಿಕ್ ಅನ್ನೋ ತರದಲ್ಲಿ ನಡ್ಕೊಂಡು ಹೋದ್ರು. ಯಾಕಂತ ಹೇಳಿದ್ರೆ ಉಳಿದ ಸರ್ಕಾರದ ಸ್ಟ್ರಕ್ಚರ್ ಎಲ್ಲ ಡೆಮೊಕ್ರಾಟಿಕ್ ಆಗಿದೆ. ಆದ್ರೆ ಅದಕ್ಕೆ ಸುಪ್ರೀಂ ಲೀಡರ್ ಅಂತ ಒಬ್ರು ಮಾಡಿದ್ರು. ಈಗ ಅವನ ಬಗ್ಗೆ ಈಗ ಖಮೇನಿನೇ ಟಾರ್ಗೆಟ್ ಅಂತ ಆದಾಗ ಇವಾಗ ಅಲ್ಲೂ ಕೂಡ ಒಂದು ಅಮೆಂಡ್ಮೆಂಟ್ ಅನ್ನ ತಗೊಂಡ್ಬಂದಿದ್ದಾರೆ ಇರಾನ್ ಅಲ್ಲಿ. ಸೊ ಅವನು ಇಲ್ಲ ಅಂತಂದ್ರೂ ಕೂಡ ಈ ಏನಲ್ಲಿದೆ ಮಿಲಿಟರಿ ಏನಿದೆ ಅಥವಾ ಅಲ್ಲಿನ ಆಡಳಿತ ಏನಿದೆ ಅದೇ ನಡೆಸ್ಕೊಂಡು ಅದೇ ಡಿಸಿಷನ್ ನ ಸ್ವತಂತ್ರವಾಗಿ ತಗೋಬಹುದು ಅಂತೇಳಿ. ಮೊದಲು ಹೆಂಗಿತ್ತಂದ್ರೆ ಖಮೇನಿ ಏನ್ ಹೇಳ್ತಾನೆ ಅದು ಮಾತ್ರನೇ ಆಗ್ಬೇಕು ಅಂತ. ಈಗ ಖಮೇನಿ ಸತ್ತೋಗಿದ್ದಾರೆ, ಅವರ ಉತ್ತರಾಧಿಕಾರಿ ಆಯ್ಕೆ ಆಗೋ ತನಕ ಇವರಿಗೆ ಸಮಸ್ಯೆ, ಆ ತರ ಸಮಸ್ಯೆ ಇತ್ತು. ಸೊ ಈ ಒಂದು ಅಸೆಸ್ಮೆಂಟ್ ಇದ್ದಿದ್ರಿಂದ ಅಲ್ಲೊಂದು ಬದಲಾವಣೆ ತಂದು IRGC ಏನಿದೆ ಅದನ್ನೇ ತಗೊಂಡು ಹೋಗ್ಬೋದು, ನಿರ್ಧಾರ ತಗೊಂಡು ಇದ್ ಮಾಡ್ಬೋದು ಅಂತ ಇದ್ ಮಾಡಿರೋದ್ರಿಂದ. ಸೊ ಗೊತ್ತಿಲ್ಲ, ಒಂಥರ ಈಗ ಬಾಣಲೆಯಿಂದ ಬೆಂಕಿಗೆ ಬಿದ್ದಂಗ ಆಗಲ್ವಾ? ಅಂದ್ರೆ ಒಂದು ಧಾರ್ಮಿಕ ಆಡಳಿತ ಇದ್ದಂತ ಇರಾನ್ ಈಗ ಮಿಲಿಟರಿ ಆಡಳಿತದ ಕಡೆ ಹೋಗುತ್ತಾ ಅಂತ. ಯಾಕಂದ್ರೆ ರಿವಲ್ಯೂಷನರಿ ಗಾರ್ಡ್ ಸೈನ್ಯದ ಬಗ್ಗೆ ಬಹಳ ಕ್ರೂರವಾಗಿ ನಡ್ಕೊಳ್ತಾರೆ, ಮತ್ತೆ ಬಹಳ ಸ್ಟ್ರಾಂಗ್ ಆದ ಆರ್ಮಿನೇ ಇದೆ ಇರಾನ್ ನಲ್ಲಿ. ಅದು ಕೈಗೆ ಅಧಿಕಾರ ಸಿಕ್ಕರೆ ಮತ್ತೆ ಇರಾನ್ನ ಜನ ಸಂಕಟಗಳಿಗೆ ಸಿಗಾಕೋಬೇಕಾಗತ್ತಾ? ಈಗ ನನ್ಗನ್ಸದ ಸರ್, ಈಗ ಈ ಜಂಕ್ಷರ್ ಅಲ್ಲಿ ಏನಾಗಿದೆ ಅಂದ್ರೆ ಈ ಒಂದು ಕ್ರೈಸಿಸ್ನ ಒಬ್ಬ ಸುಪ್ರೀಂ ಲೀಡರ್ ಇಲ್ಲದೆ ಇರುವಂತಹ ಒಂದು ಕ್ರೈಸಿಸ್ನ
ಈ ಒಂದು ಮಿಲಿಟರಿ ಹೇಗೆ ಫೇಸ್ ಮಾಡುತ್ತೆ ಅನ್ನೋದು ದೊಡ್ಡ ಪ್ರಶ್ನೆ ಇದೆ. ಹೌದು. ಇದು ಸಕ್ಸಸ್ಫುಲ್ ಆಗಿ ಇದು ಸಕ್ಸಸ್ಫುಲ್ ಆಗಿ ಮಾಡುತ್ತೆ ಅಂದ್ರೆ ಏನು ಅಂತ ಹೇಳಿದ್ರೆ ಅಮೆರಿಕ ಮತ್ತೆ ಇಸ್ರೇಲ್ನ ಸೋರಿಸ್ಬೇಕು. ಇದು ಆಲ್ ಔಟ್ ವಾರ್. ಇದು ದೊಡ್ಡ ಮಟ್ಟದ ಇದು ಅಷ್ಟ್ರ ಮಟ್ಟಿಗೆ ರಾಜ್ಯ ಆಗ್ಬೇಕು. ರಾಜ್ಯ ಆದ್ರೆ ಮತ್ತೇನ್ ಮಾಡಕ್ಕಾಗಲ್ಲ, ಅದು ಮತ್ತೆ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗ್ಬೇಕು. ಸೊ ಅದಕ್ಕೆ ಈಗ ರಾಜ್ಯ ಆದ್ರೆ ಅದು ದುರ್ಬಲ ಅಂತಾನೆ ಆಗುತ್ತೆ. ಅಥವಾ ಇನ್ನೊಂದು ಯಾರೋ ಅಲ್ಲಿ ಫಾರ್ಮೇಶನ್ ಬರ್ಬೋದು, ಅಲ್ಲಿನ ಜನ ಇನ್ನೊಂದು ಅದಕ್ಕೇನಾದ್ರು ಚಳವಳಿ ಮಾಡ್ಬೋದು ಅದು. ಬಟ್ ತುಂಬಾ ದೊಡ್ಡ ಮಟ್ಟಕ್ಕೆ ಏನಾರು ಅದು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದು ಈ ಒಂದು ವಾರಲ್ಲಿ ಮತ್ತೆ ಅಟ್ಯಾಕ್ ಮಾಡ್ತು. ಯಾಕಂತ ಹೇಳಿದ್ರೆ ಖಮೇನಿ ಇದ್ದ ಸಂದರ್ಭದಲ್ಲಿ ಈ ಅಮೆರಿಕ ಒಂದ್ ಕಡೆ ಅಥವಾ ಇಸ್ರೇಲ್ ಅಟ್ಯಾಕ್ ಮಾಡಕ್ ಶುರು ಮಾಡಿದಾಗ ಇವ್ರ ರಿಯಾಕ್ಷನ್ ಹೆಂಗಿದೆ ಅಂತ ಹೇಳಿದ್ರೆ ಮೊನ್ನೆ ಮಾಡಿದಂಥ ರಿಯಾಕ್ಷನ್ನು ಈ ಯುದ್ಧ ಇಡೀ ಜಿಯೋ ಪಾಲಿಟಿಕ್ಸ್ನ ಚೇಂಜ್ ಮಾಡುತ್ತೆ. ಹಿಂದೆ ಇದ್ದಂಥ ಯಾವ ಸಂಸ್ಥೆಗಳು ಇರೋದಿಲ್ಲ, ಯಾವ ಫಾರ್ಮೇಶನ್ಸ್ ಇರಲ್ಲ. ಅಷ್ಟ್ರ ಮಟ್ಟಕ್ಕೆ ಅವರು ಮೆಂಟಲಿ ಇರಾನ್ ಪ್ರಿಪೇರ್ ಇತ್ತಂತೇಳಿ. ಆದ್ರೆ ಅದು ಪ್ರಾಕ್ಟೀಸಿಗೆ ಬರುತ್ತಾ ಅಂತ ಗೊತ್ತಿಲ್ಲ. ಪ್ರಾಕ್ಟೀಸಿಗೆ ಬಂದ್ರೆ ಆಬ್ವಿಯಸ್ಲಿ ದೊಡ್ಡ ಬದಲಾವಣೆ ನಾವು ನಿರೀಕ್ಷೆ ಮಾಡಬೇಕಾಗುತ್ತೆ. ಅರಬ್ ವರ್ಲ್ಡ್ ಅಲ್ಲಿ ಎಸ್ಪೆಷಲಿ ಇನ್ ದ ಟೋಟಲ್ ಇಡೀ ಜಗತ್ತಿನಲ್ಲಿ. ಸೊ ಹಾಗಾಗಿ ಅದನ್ನ ನಾವು ಈಗ ಬಹುಶಃ ಇನ್ನೊಂದು ವಾರದಲ್ಲೇ ಅದು ನಮ್ಗೊಂದು ಚಿತ್ರಣ ಸಿಗ್ಬೋದು ಅಂತ ಅನ್ಸುತ್ತೆ. ಆದ್ರೆ ಆಗ್ಲಿಲ್ಲ ಅದು ಅಂತ ಹೇಳಿದ್ರೆ, ಅದು ಹಿನ್ನಡೆ ಹೋಯ್ತು ಅಂತ ಹೇಳಿದ್ರೆ ಬಹುಶಃ ಇನ್ನೊಂದು ಸರ್ಕಾರ ಅಲ್ಲಿ ಬರುತ್ತೆ, ಬೇರೆ ಯಾವುದೊಂದು ಸರ್ಕಾರ ಬರುತ್ತೆ, ಆವಾಗ ಬೇರೆ ತರದ ಪರಿಸ್ಥಿತಿ ಬರುತ್ತೆ ಅನ್ಸುತ್ತೆ. ಓಕೆ. ಈಗ ಈ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಇದನ್ನು ಭಾರತ ಹೇಗೆ ನೋಡ್ತಾ ಇದೆ ಮತ್ತೆ ಹೇಗೆ ನೋಡಬೇಕು ಅಥವಾ ಹೇಗೆ ನೋಡಬೇಕಾಗಿತ್ತು ಅನ್ನೋದು ಕೂಡ ಬಹಳ ಮುಖ್ಯವಾದ ಪ್ರಶ್ನೆ. ಅಂದ್ರೆ ನೋಡಿ, ಈಗ ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ದಾಳಿ ಮಾಡೋದಕ್ಕೆ 1-2 ದಿವಸ ಮುಂಚೆ ಭಾರತದ ಪ್ರಧಾನಿ ಇಸ್ರೇಲ್ನಲ್ಲಿದ್ರು, ಇಸ್ರೇಲ್ ಸಂಸತ್ತನ್ನ ಉದ್ದೇಶಿಸಿ ಮಾತಾಡಿದ್ರು. ಆ ಸಂದರ್ಭದಲ್ಲಿ ಅವರು ಬಹಳ ಕ್ಲಿಯರ್ ಕಟ್ ಆದ ಸ್ಟ್ರಾಂಗ್ ಮೆಸೇಜ್ ಅನ್ನ ಕೊಟ್ಟರು, ನಾವು ಇಸ್ರೇಲ್ ಜೊತೆ ನಿಂತ್ಕೊಳ್ತೀವಿ. ಇಂಡಿಯಾ stands with Israel firmly with full conviction in this moment and beyond. ಅಂದ್ರೆ ಅದು ಇಸ್ರೇಲ್ ನಮ್ಮ ಪರಮಾಪ್ತ ದೇಶ ಅನ್ನುವ ರೀತಿಯ ಘೋಷಣೆಯನ್ನ ಮಾಡ್ತಾರೆ. ಆಮೇಲೆ ಅವರು ಏನೋ ಫಾದರ್ ಲ್ಯಾಂಡ್ ಮದರ್ ಲ್ಯಾಂಡ್ ಇನ್ನೇನೋ ಹೇಳ್ತಾರೆ, ಅದಿರ್ಲಿ. ಇದು ಈಗ ಆಗಿರುವಂತ ಅಂದ್ರೆ ಖಮೇನಿ ಹತ್ಯೆ ಹಿನ್ನೆಲೆಯಲ್ಲಿ ಈಗ ನೋಡಿ, ಈಗ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಇವರೆಲ್ಲರೂ ಕೂಡ ಇದನ್ನ ಟೀಕಿಸಿ ಹೇಳಿಕೆಗಳನ್ನು ಮಾಡ್ತಾರೆ. ಭಾರತದ ಅಭಿಪ್ರಾಯ ಏನಿರ್ಬೇಕಾಗಿತ್ತು ಅಥವಾ ಏನಿದೆ, ಇದ್ರ ಬಗ್ಗೆ ಏನ್ ಹೇಳ್ತಾರೆ ಸರ್? ಈಗ ನಿಮ್ಮ ಪ್ರಶ್ನೆ ನಿರಂತರ ನಾವು ನೋಡೋದಾದ್ರೆ, ಈಗ ನಮ್ಮ ನೆರೆಯಲ್ಲಿ ಪಾಕಿಸ್ತಾನ ಇದೆ, ನಮಗೂ ಆಗದೆ ಇರೋಂಥ ಒಂದು ಶತ್ರು, ಸಾಂಪ್ರದಾಯಿಕ ಶತ್ರು ಅಂತ ನಾವು ಅನ್ಕೊಂಡ್ಬಿಟ್ಟಿದ್ದೀವಿ. ಅಮೇರಿಕ ಮತ್ತು ಪಾಕಿಸ್ತಾನ ಸೇರಿಕೊಂಡು ನಮ್ಮ ಭಾರತದ ಮೇಲೆ ದಾಳಿ ಮಾಡಿದರೆ ನಮ್ಮ ರೆಸ್ಪಾನ್ಸ್ ಏನಿರಬೇಕು? ಅಥವಾ ಚೀನಾ ಜೊತೆಗೆ ಪಾಕಿಸ್ತಾನ ಚೆನ್ನಾಗಿದೆ, ಚೀನಾ ಪಾಕಿಸ್ತಾನ ಸೇರಿಕೊಂಡು ಸಪೋಸ್ ನಮ್ಮ ಮೇಲೆ ದಾಳಿ ಮಾಡಿದರೆ ನಾವು ಯಾವ ನಿಲುವನ್ನು ತಗೋಬೇಕು? ನಾವು ಅದನ್ನು ಸರಿ ಅಂತ ಯಾರಾದರೂ ಇಡೀ ಅಥವಾ ಜಗತ್ತಿನ ರೆಸ್ಪಾನ್ಸ್ ಹೆಂಗಿರ್ಬೇಕಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಹುಶಃ ಇಸ್ರೇಲ್ ಮತ್ತು ಅಮೇರಿಕ ಸೇರಿ ಇರಾನ್ ಮೇಲೆ ದಾಳಿ ಮಾಡಿರೋ ವಿಷಯದಲ್ಲಿ ಭಾರತದ ನಿಲುವು ನನ್ನ ಪ್ರಕಾರ ಇರಾನ್ನ ಒಂದು ಸಾರ್ವಭೌಮತೆಯನ್ನು ರಕ್ಷಣೆ ಮಾಡೋದು ನಮ್ಮದು ಇರಬೇಕಿತ್ತು. ಇರಾನ್ ಪರವಾಗಿ ನಾನು ನಿಂತ್ಕೋಬೇಕಿತ್ತು. ಯಾಕೆ ಅಂತ ಹೇಳಿದ್ರೆ, ಈ ಹಿಂದೆ ವಾಜಪೇಯಿ ಟೈಮಲ್ಲಿ ನಾವು ಪೋಖ್ರಾನ್ನಲ್ಲಿ ಅಣ್ವಸ್ತ್ರನ ಪರೀಕ್ಷೆ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಪಕ್ಕದಲ್ಲಿ ಒಂದು ಅಣ್ವಸ್ತ್ರ ದೇಶ ಇರುತ್ತೆ, ಅಮೇರಿಕ ಇರುತ್ತೆ ಅಥವಾ ಬೇರೆ ಬೇರೆ ದೇಶಗಳಿರ್ತವೆ, ನಮ್ಮನ್ನು ನಾವು ಡಿಫೆಂಡ್ ಮಾಡ್ಕೋಬೇಕು ಅನ್ನೋದು ನಮ್ಮ ಒಂದು ನಿಲುವಾಗಿತ್ತು. ಇಡೀ ದೇಶ, ನಾವು ಜನರಲಿ ಅಣ್ವಸ್ತ್ರಗಳನ್ನು ವಿರುದ್ಧವಾಗಿ ನಾವೆಲ್ಲ ಕೂಡ ಇಡೀ ಜಗತ್ತಲ್ಲಿ ಅಣ್ವಸ್ತ್ರ ಇರಬಾರ್ದು, ಶಾಂತಿ ಇರಬೇಕಂತ ನಾವೆಲ್ಲ ಬಯಸಿ ಅದ್ರ ಬಗ್ಗೆ ಇದು ಮಾಡಿದರೂ ಸಹ ಒಂದು ದೇಶದ ಹಿತಾಸಕ್ತಿಯಿಂದ ಭಾರತದ ಪರ ನಿಂತವ ಇಲ್ವಾ? ಭಾರತಕ್ಕೂ ಕೂಡ ಅಣ್ವಸ್ತ್ರಗಳನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ಇದು ಬೇಕು ಅಂಥೇಳಿ. ಸೊ ಹಾಗಿರುವಾಗ ಇರಾನ್ ಕೂಡ ಅದನ್ನೇ ಹೇಳ್ತಾ ಇದೆ. ನೀವು ಇಸ್ರೇಲ್ ಅಂತ ದೊಡ್ಡ ಅಣ್ವಸ್ತ್ರ ದೇಶ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿರುವಾಗ ಅಥವಾ ಅದಕ್ಕೆ ಸಪೋರ್ಟಿವ್ ಆಗಿ ಅಮೇರಿಕ ಇರುವಾಗ ಅದಕ್ಕೆ ನಮ್ಮ ಪ್ರೊಟೆಕ್ಷನ್ ನಾವು ಯಾಕೆ ಮಾಡ್ಕೋಬಾರ್ದು ಅಂತ ಇರಾನ್ ಕೇಳೋದ್ರಲ್ಲಿ ತಪ್ಪೇನಿದೆ? ಸೊ ಅದ್ರ ವಿರುದ್ಧವಾಗಿ ಒಂದು ಇದು ಯಾಕೆ ಇದು ಅಂತ ಅಂದ್ರೆ, ನಾನು ಇಟ್ಕೊತೀನಿ ತೊಂದರೆ ಇಲ್ಲ, ನೀನ್ ಇಟ್ಕೋಬೇಡ ಅಂತ ಹೇಳೋದು ಯಾವ ತರ ನೀತಿ ಅಂತ. ಅದೇ ಅದು ಆಬ್ವಿಯಸ್ಲಿ ಗೊತ್ತಾಗ್ತಾ ಇದೆ. ಇಷ್ಟು ಅಂದ್ರೆ ಇದು ಬೇಸಿಕಲಿ ನಿನಗೆ ರೈಟ್ ಇಲ್ಲ, ನೀನು ಇರಕ್ಕೆ ರೈಟ್ ಇಲ್ಲ ಅಂತ ಇರಾನಿಗೆ ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ನಾವು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅನ್ನೋಂಥದ್ದು. ನೀವು ಪ್ಯಾಲೆಸ್ತೇನ್ ವಿಷಯದಲ್ಲಿ ನನ್ನನ್ನು ಪ್ರಶ್ನೆ ಮಾಡಬೇಡ, ಯಾವ ವಿಷಯದಲ್ಲೂ ನನ್ನನ್ನು ಪ್ರಶ್ನೆ ಮಾಡಬೇಡ ಅಂತ ಹೇಳುವಂಥದ್ದು.
ಸೊ ಹಾಗಾಗಿನೇ ಇಲ್ಲಿ ಬಹುಶಃ ಈ ರೀತಿಯ ಒಂದು ಬ್ಯಾಲೆನ್ಸ್ಡ್ ಅಪ್ರೋಚು ಇರಾನ್ ವಿಷಯದಲ್ಲಿ ಮೊದಲಿಂದನೂ ನಮ್ಮ ದೇಶದಲ್ಲಿ ಸಾಂಪ್ರದಾಯಿಕವಾಗಿ ಇತ್ತು. ಮತ್ತೆ ದೊಡ್ಡ ದೊಡ್ಡ ಶತ್ರು ಏನು ಮಿಲಿಟರಿ ಫೋರ್ಸ್ಗಳು ಯುದ್ಧ ಮಾಡುವಾಗ ಅಥವಾ ಸೇರ್ಕೊಳ್ಳುವಾಗ ನಾವು ಒಂದು ನಾನ್ ಅಲೈನ್ಮೆಂಟನ್ನು ಹೇಳ್ತಾ ಇದ್ವಿ, ಅಲಿಪ್ತ ನೀತಿನ. ಅದು ಇಡೀ ಜಗತ್ತಿನಲ್ಲಿ ನಮ್ಮನ್ನೊಂದು ಲೀಡರ್ಶಿಪ್ ಕ್ವಾಲಿಟಿನ ಕೊಟ್ಟಿತ್ತು ಭಾರತಕ್ಕೆ, ಈ ಅಲಿಪ್ತ ನೀತಿ ಅಂತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಎಲ್ಲರಿಗೂ ಬುದ್ಧಿ ಹೇಳುವ ಒಂದು ನೈತಿಕ ಅಸ್ತ್ರ ನಮಗಿತ್ತು. ಇವತ್ತು ಮೋದಿ ಸರ್ಕಾರ ಬಂದ ಮೇಲೆ ಅದನ್ನು ನಾವು ಕಳ್ಕೊಂಡಿದ್ದೀವಿ. ಯಾಕಂದ್ರೆ ಇವರು ಹಿಂದೆ ಮುಂದೆ ಯೋಚನೆ ಮಾಡದೆ ಹೋಗಿ ಇಸ್ರೇಲ್ ಪರವಾಗಿ ನಿಂತಿದ್ದಾರೆ. ಪ್ಯಾಲೆಸ್ತೈನ್ ವಿಷಯದಲ್ಲಿ ನಾವು ಏನೊಂದು ಪ್ಯಾಲೆಸ್ತೀನಿಯರ ಪರವಾಗಿ ಅಥವಾ ಪ್ಯಾಲೆಸ್ತೀನಿಯರ ಒಂದು ಹಕ್ಕುಗಳನ್ನು ರಕ್ಷಣೆ ಮಾಡೋ ರೀತಿಯಲ್ಲಿ ಅದರ ಪರವಾಗಿ ಒಂದು ನಿಲುವನ್ನ ಭಾರತ ಮೊದಲಿನ ಮೋದಿಯವರು ಕೂಡ 2014 ನಂತರ ಪ್ಯಾಲೆಸ್ತೀನ್ ಪರವಾಗಿ ಇದ್ದವರು, ನಂತರ ಬದಲಾಗಿದ್ರು. ಸೊ ಅದೇ, ಸೊ ಹಾಗಾಗಿ ಈಗ ಮೊನ್ನೆ ದಿಢೀರಂತ ಹೋಗ್ತಾರೆ. ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಒಂದು ವಿರೋಧ, ಅದರಲ್ಲೂ ಮೊನ್ನೆ ಕಳೆದ ಈ ಎಪ್ಸ್ಟೈನ್ಸ್ ಫೈಲ್ಸ್ ಬಂದ್ಮೇಲೆ ಇಸ್ರೇಲ್ ಮತ್ತು ಅಮೇರಿಕಕ್ಕೆ ಇಡೀ ಜಗತ್ತಿನದನ್ನು ಚೈತು ಅಂತ ಹೋಗಿತಾ ಇದ್ದಾರೆ. ಇವ್ರು ಹೆಂಗೆ ಒಟ್ಟಿಗೆ ಸೇರಿ ಏನೇನು ಮಾಡ್ತಾ ಇದ್ದಾರೆ, ಇಷ್ಟೆಲ್ಲ ಅಲ್ಕ ಕೆಲಸ ಮಾಡ್ತಿದ್ದಾರೆ ಅಂತೇಳಿ. ಇಂಥ ಸಂದರ್ಭದಲ್ಲಿ ಹೋಗಿ ನಮ್ಮ ಮೋದಿ ಹೋಗಿ ಅಲ್ಲಿ ಸನ್ಮಾನ ಮಾಡಿಸ್ಕೊಂಡ್ಬರ್ತಾರೆ ಅಂತಂದರೆ ಇದು ಭಾಳ ನಾಚಿಕೆಗೇಡು ನನ್ನ ಪ್ರಕಾರ. ಮತ್ತು ಇದು ಒಂದು ವಿದೇಶಾಂಗ ನೀತಿ ಇಂಥ ವಿಷಯ ಆಯಿತು. ಇನ್ನು ಎಕನಾಮಿಕಲಿ ನೋಡಿದರೆ ಬಹಳ ದೊಡ್ಡ ನಷ್ಟ, ಹೊಡೆತ ನಮ್ಗೆ ಆಗುತ್ತೆ. ಯಾಕಂದರೆ ಆಯಿಲ್ ಇರ್ಬೋದು, ಮತ್ತೊಂದರಲ್ಲಿ ಬಹಳ ದೊಡ್ಡ ಡಿಪೆಂಡೆನ್ಸಿ ನಮಗೆ ಇರಾನ್ ಜೊತೆಗಿದೆ, ಅಥವಾ ಪರಸ್ಪರ ವಹಿವಾಟು, ರಫ್ತು ಆಮದು ಈ ಥರದ್ದು ಇರುವಾಗ ನಾವು ಅದರಲ್ಲಿ ನಮಗೆ ನಷ್ಟ ಆಗ್ತಾಯಿದೆ ಒಂದು. ಮತ್ತು ಈ ಜನರಲ್ ಆಗಿ ಈ ಯುದ್ಧ ಏನಿದೆ ಇದು ಇಡೀ ಜಗತ್ತಿನ ಮೇಲೆ ಆರ್ಥಿಕವಾಗಿ ದೊಡ್ಡ ಹೊಡೆತ ಕೊಡುತ್ತೆ. ಈಗ ಆಲ್ರೆಡಿ ಯಾವುದು ಹೊರ್ಮುಜ್ ಜಲಸಂಧಿ, ಸ್ಟ್ರೈಟ್ ಆಫ್ ಹೊರ್ಮುಜ್ ಈಗ ಆಲ್ರೆಡಿ ಬಂದಾಗಿದೆ. ಅಲ್ಲಿಂದನೇ 80% ಆಯಿಲ್ ಫ್ಲೋ ಆಗಬೇಕಾಗಿತ್ತು. ಅದು ಹಾಗೆ ಅದು ಮುಂದುವರೆದ್ರೆ ಇನ್ನೊಂದು 15 ದಿವಸ, ಒಂದು ತಿಂಗಳು ಮುಂದುವರಿತು ಅಂತ ಹೇಳಿದ್ರೆ ಬಹುಶಃ ನಮ್ಮ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಪ್ರತಿಯೊಂದು ಕೂಡ 10-20 ಪಟ್ಟು ಜಾಸ್ತಿ ಆಗ್ಬೋದು. ಅದಕ್ಕೆ ಯಾರು ಹೊಣೆ? ಅಂದರೆ ಯುದ್ಧ ಅನ್ನೋದು ಕೆಲವು ಕಡೆ ನೇರವಾಗಿ ಸೈನಿಕವಾಗಿ ಇಂಪ್ಯಾಕ್ಟ್ ಆಗ್ಬೋದು, ಜನ ಸಾಯ್ಬೋದು. ಆದರೆ ಆರ್ಥಿಕವಾಗಿ ಬೇರೆ ಬೇರೆ ರೀತಿಯಲ್ಲಿ ಇಂಪ್ಯಾಕ್ಟ್ ಇಡೀ ಜಗತ್ತಿನ ಮೇಲೆ ಆಗುತ್ತಲ್ಲ. ಅದನ್ನು ತಡಿಲಿಕ್ಕೆ ಅವಕಾಶ ಇದ್ರೂ ಕೂಡ ಇವರು ಯುದ್ಧನೇ ಆಯ್ಕೆ ಮಾಡ್ಕೊಂಡಿದ್ದು ಇಡೀ ಒಂದು ಜಗತ್ತಿನ ವಿರುದ್ಧ ಒಂದು ರೀತಿ ಅವರೇ ಹೊರಟ ಹಾಗೆ. ಸೊ ಹಾಗಾಗಿ ಭಾರತದ ನಡೆ ನನ್ನ ಅಭಿಪ್ರಾಯದಲ್ಲಿ ಬಹಳ ಒಂದು ಆತ್ಮಹತ್ಯಕಾರಿ ಅಂತ ಹೇಳ್ಬೋದು. ಹರ್ಷ, ಈಗ ಅದೇ ನೀವು ಮಾತಾಡ್ತಾ ಹೇಳೋದಂದ್ರೆ ಭಾರತ ಮತ್ತು ಇರಾನ್ ನಡುವೆ ಒಂದು ಮಧುರವಾದ ಸಂಬಂಧ ಇತ್ತು ಅಂತ ಹೇಳಿ, ಅಂದ್ರೆ ವ್ಯಾವಹಾರಿಕ ಸಂಬಂಧ ಕೂಡ ಬಹಳ ಚೆನ್ನಾಗಿತ್ತು ಅಂತ. ಅಂದ್ರೆ ಈ ವ್ಯಾವಹಾರಿಕ ಸಂಬಂಧದ ಬಗ್ಗೆ ಮಾತಾಡೋದಂದ್ರೆ ನಾವು ಬಹಳ ಹಿಂದಿನ ಶತಮಾನಗಳಿಗಿಂದನೂ ಕೂಡ ಪರ್ಷಿಯನ್ ದೇಶಗಳ ಜೊತೆ ನಮ್ಮ ಭಾರತದಲ್ಲಿ ವ್ಯವಹಾರ ಇತ್ತು. ಮತ್ತು ಅಲ್ಲಿಂದ ಬಂದ ಜನನೇ ಇಲ್ಲಿ ನೆಲೆಸಿ ಇಲ್ಲಿ ಭಾರತೀಯರ ಬಹಳಷ್ಟು ಭಾರತೀಯರ ಮೂಲ ಕೂಡ ಪರ್ಷಿಯನ್ ದೇಶ ಅಲ್ಲೇನೆ ಹೋಗುತ್ತೆ, ಇರಾನ್ಗೆ ಹೋಗುತ್ತೆ. ಭಾರತ ಅಲ್ಲಿ ಬಂದರನ್ನು ಕೂಡ ನಿರ್ಮಾಣ ಮಾಡುತ್ತೆ ತನ್ನ ವ್ಯಾಪಾರಕ್ಕೆ ಅನುಕೂಲ ಆಗಲಿ ಅಂತೇಳಿ. ಅಷ್ಟೇ ಅಲ್ಲದೆ ಇವಾಗ ಒಂದು ಆತಂಕ ಇರೋದೇನು ಅಂದ್ರೆ, ಇರಾನ್ ಅಮೆರಿಕದ ಕೈವಶ ಆದ್ರೆ ಇರಾನ್ ಮತ್ತು ಈಗಾಗಲೇ ಪಾಕಿಸ್ತಾನ ಜೊತೆ ಪಾಕಿಸ್ತಾನ ತಾನು ಹೇಳ್ದಂತೆ ಮಾಡುವಂತ ರೀತಿಯಲ್ಲಿ ಅದನ್ನು ಪಳಗಿಸ್ಕೊಂಡ್ಬಿಟ್ಟಿದ್ದಾರೆ ಟ್ರಂಪ್. ಸೊ ಭಾರತಕ್ಕೆ ಇದು ಅಪಾಯ ಅಲ್ವಾ? ಈಗ ಇರಾನ್ ಅಲ್ಲಿ ಒಂದು ಕೈಗೊಂಬೆ ಸರ್ಕಾರ ಬಂತು ಅಮೆರಿಕದ್ದು, ಇರಾನ್ ಮತ್ತು ಪಾಕಿಸ್ತಾನದಲ್ಲಿ 2 ಕೈಗೊಂಬೆ ಸರ್ಕಾರಗಳು, ಎರಡೂ ಕೂಡ ಸೇರ್ಕೊಂಡ್ಬಿಟ್ರೆ ಭಾರತಕ್ಕೆ ಅದು ಅಪಾಯ ಆಗೋದಿಲ್ವಾ? ಖಂಡಿತ ಸರ್, ನೀವು ಹೇಳಿರೋದ್ರಲ್ಲಿ ಪಾಯಿಂಟ್ ಇದೆ. ಅಂದ್ರೆ ಈಗ ಪಾಕಿಸ್ತಾನ ತುಂಬಾ ದೊಡ್ಡ ಗಡಿಯನ್ನ ಇರಾನ್ ಜೊತೆ ಹಂಚ್ಕೊಳ್ಳುತ್ತೆ. ಖಂಡಿತ ಅದು ಓಪನ್ ಆದಂಗೆ ಆಗ್ಬಿಡ್ತದೆ. ಅದು ಪಾಕಿಸ್ತಾನ ಜೊತೆಗೆ ಇರಾನ್ ಸೇರ್ಕೊಂಡ್ಬಿಟ್ರೆ ನಮ್ಮ ಶತ್ರು ಇನ್ನೂ ಪ್ರಬಲ ಆಗೋದಿಲ್ವಾ ಅಂತ. ಅಂದ್ರೆ ಈಗ ನಾವೊಂದು ಬ್ಯಾಲೆನ್ಸ್ ಆಫ್ ಪವರ್ ಅಂತ ನೋಡ್ತೀವಿ. ಈಗ ಇದುವರೆಗೆ ಹೆಂಗಿತ್ತು ಅಂತ ಹೇಳಿದ್ರೆ, ಯಾವುದೇ ಒಂದು ದೇಶ ಆಫ್ಟರ್ ಅಮೆರಿಕ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ದಾಳಿಗಳನ್ನು ಇದೆಲ್ಲ ಮಾಡ್ತಾ ಇತ್ತು. ಬಟ್ ಇತ್ತೀಚೆಗೆ ನೋಡಿದಾಗ ಯಾವುದೇ ಒಂದು ದೇಶ ತುಂಬ ಪವರ್ಫುಲ್ಲು, ಎಕನಾಮಿಕಲಿ ಬಹಳ ಪವರ್ಫುಲ್ಲು, ಮಿಲಿಟರಿ ಬಹಳ ಪವರ್ಫುಲ್ ಅಂತ ನಾವು ಹೇಳೋಕ್ಕಾಗದೇ ಇರೋ ಪರಿಸ್ಥಿತಿ. ಇವತ್ತು ಅಮೆರಿಕ ಎಷ್ಟು ಸ್ಟ್ರಾಂಗ್ ಇದೆಯೋ ಮಿಲಿಟರಿಯಲ್ಲಿ, ಚೀನಾ ಕೂಡ ಅಷ್ಟೇ ಸ್ಟ್ರಾಂಗ್ ಇದೆ, ಸರಿಸಮವಾಗಿದೆ. ರಷ್ಯಾ ಇನ್ನೊಂದು ಕಡೆ ಇದೆ. ಸೊ ಈ ರೀತಿಯಲ್ಲಿ ಮತ್ತೆ ಆಯಾಯ ದೇಶಗಳು, ಈ ಪವರ್ಫುಲ್ ದೇಶಗಳು ತಮ್ಮದೇ ಆದಂತಹ ಸೈನಿಕ ನೆಲೆಗಳನ್ನು ಇಟ್ಕೊಂಡಿದ್ದಾರೆ, ಸೈನಿಕ ಗ್ರೂಪ್ಗಳನ್ನು ಮಾಡ್ಕೊಂಡಿದ್ದಾರೆ. ಈ ಥರದ್ದು ಕೂಡ ನಾವು ನೋಡ್ತಾ ಬರ್ತಾ ಇದ್ದೀವಿ. ಸೊ ಇಂಥ ಟೈಮಲ್ಲಿ ಸಪೋಸ್ ಈ ಇರಾನ್ ವಾರ್ ಆದಮೇಲೆ ಅಮೇರಿಕ ದಿ ಪವರ್ ಅಂತ ಏನಾದ್ರು ಎಮರ್ಜ್ ಆಯಿತು ಅಂತಂದರೆ ಏನಾಗುತ್ತೆ? ಖಂಡಿತವಾಗೂ ಆವಾಗ
ನಮ್ಮಂತಹ ದೇಶಗಳ ಭಾರತದ ಒಂದು ಸಾವರೆಂಟಿ ಸಾರ್ವಭೌಮತೆಗೆ ಖಂಡಿತ ಥ್ರೆಟ್ ಬರುತ್ತೆ. ಸಪೋಸ್ ಅದ್ರ ಜೊತೆಗೆ ಪಾಕಿಸ್ತಾನದಂತಹ ದೇಶಗಳು ಏನಾದರೂ ಅಲ್ಲಿ ಆಟ ಆಡೋಕ್ಕೆ ಶುರುವಾಯಿತು ಅಂತ ಹೇಳಿದರೆ, ಆಬ್ವಿಯಸ್ಲಿ ಆಡೇ ಆಡ್ತಾರೆ. ಆದಾಗ ಏನಾಗುತ್ತೆ ಅಂತ ನಾವು ಇದು ಮಾಡ್ಬೋದು. ಅಥವಾ ಅದು ಇನ್ನೊಂದು ರೀತಿ ಎನ್ಮಿಟಿಗೆ ಹೋಗಿ ಚೀನಾದಂತಹ ರಷ್ಯಾದಂತಹ ದೇಶಗಳ ಜೊತೆಗೂ ನಮ್ಮ ಶತ್ರುತ್ವ ಇನ್ನೂ ಜಾಸ್ತಿ ಆಗ್ಬೋದು. ಅದು ಎಲ್ಲಿ ಹೋಗ್ಬೋದು ಗೊತ್ತಿಲ್ಲ. ಈ ಇರಾನ್ ವಾರ ನೆಕ್ಸ್ಟ್ ಆ ರೀತಿ ಏನಾದ್ರು ಎಕ್ಸ್ಟೆಂಟ್ ಆಯಿತು ಅಂತ ಹೇಳಿದರೆ, ಮತ್ತೊಂದು ವರ್ಲ್ಡ್ ವಾರ್ ಲೆವೆಲ್ಗೆ ಹೋಯ್ತು ಅಂತ ಹೇಳಿದ್ರೆ ಪರಿಣಾಮ ನಾವು ಯಾರು ಊಹೆ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಒಂದು ರೀತಿಯಲ್ಲಿ ಅಮೆರಿಕ ಆಡ್ತಾ ಇರೋಂಥ ಆಟ ಇದೆಯಲ್ಲ, ಅದು ಮೇಲ್ನೋಟಕ್ಕೆ ಇರಾನ್ನಲ್ಲಿ ಒಬ್ಬ ಸರ್ವಾಧಿಕಾರಿ ಇದ್ದಾನೆ, ಅವನ್ನ ಉರುಳಿಸ್ಬಿಟ್ಟು ನಾವೇನೋ ಅಲ್ಲೇನೋ ಜನರಿಗೂ ಹೆಲ್ಪ್ ಮಾಡ್ತಿದ್ದೀವಿ ಅಂತ ಹೇಳ್ಕೊತಾರೆ ಅವರು. ಆದರೆ ಅದು ದೂರದೃಷ್ಟಿ ಇದೆಯಲ್ಲ, ಅದು ಆ ಜಿಯೋ ಪೊಲಿಟಿಕ್ಸ್ನ ಕಂಟ್ರೋಲ್ ಮಾಡುವಂಥ ರೀತಿ. ಈಗ ಭಾರತಕ್ಕೆ ಇದ್ದಂಥ ಆಕ್ಸೆಸ್, ಇರಾನ್ ಮೂಲಕ ಇದ್ದಂಥ ಆಕ್ಸೆಸ್ ಕೂಡ ಕಡಿತ ಆಗೋಗ್ಬಿಡುತ್ತೆ ಮುಂದಿನ ದಿನಗಳಲ್ಲಿ. ನಾವು ಅಫ್ಘಾನಿಸ್ತಾನ ತಲುಪಬೇಕು ಅಂದರೆ ಇರಾನ್ ಮೂಲಕ ಹೋಗ್ತಾ ಇದ್ವಿ. ಈಗ ಪಾಕಿಸ್ತಾನನ ನಾವು ನೆಚ್ಕೊಳ್ಳೋಂಥ ಅಗತ್ಯ ಇರಲಿಲ್ಲ, ಅದು ಕೂಡ ಕಟ್ಟಾಗೋಗುತ್ತೆ. ಸೊ ಭಾರತ ಯಾಕೆ ಇದನ್ನ ಅರ್ಥ ಮಾಡ್ಕೋತಾ ಇಲ್ಲ, ಅಥವಾ ಅಟ್ಲೀಸ್ಟ್ ಒಂದು ನ್ಯೂಟ್ರಲ್ ಆದಂಥ ಒಂದು ನಿಲುವಿಗಾದ್ರೂ ಬರಬೇಕಿತ್ತಲ್ವಾ ನಮ್ಮ ನಾಯಕರು ಅಂತ? ಅದನ್ನೇ ನಾನು ಹೇಳಿ ಸರ್, ನಮ್ಮ ವಿದೇಶಾಂಗ ನೀತಿ ನನಗನ್ಸೋ ಪ್ರಕಾರ ತುಂಬ ಪಾತಾಳ ಕಚ್ಚಿದೆ ಅಂಥೇಳಿ. ಅದರಲ್ಲಿ ಯಾವಾಗ ನೀವು ಇಸ್ರೇಲ್ನಂತಹ ಒಂದು ಫ್ಯಾಸಿಸ್ಟ್ ಫೋರ್ಸ್ನ ವಿಚಾರದಲ್ಲಿ ನೀವು ಕಣ್ಣು ಮುಚ್ಕೊಂಡು ಹೋಗಿ ಅದಕ್ಕೆ ಸಪೋರ್ಟ್ ಮಾಡೋ ರೀತಿಲಿ, ಅಥವಾ ಅದ್ರ ಜೊತೆಗೆ ಎಲ್ಲ ರೀತಿಯ ಟೈಸನ್ನು ಕಟ್ಕೊಂಡು ಇರಾನ್ನಂತಹ ಒಂದು ನಮಗೆ ಬಹಳ ಅಗತ್ಯವಾಗಿದ್ದಂತಹ ಒಂದು ಇದ್ರ ಜೊತೆಗೆ ನಾವು ದೂರ ಸರಿದಾಗ ಅದು ಏನು ತೋರಿಸ್ತಾ ಇದೆ ಅಂತ ಹೇಳಿದರೆ, ನಮ್ಮವರಿಗೆ ಒಂದು ದೂರದೃಷ್ಟಿ ಇಲ್ಲ. ನಮ್ಮ ಭಾರತೀಯ ಇವತ್ತಿನ ಆಡಳಿತಕ್ಕೆ ನಾವು ಇಡೀ ಜಗತ್ತಿನಲ್ಲಿ, ಇಡೀ ಪ್ರಪಂಚದ ಒಂದು ಜಿಯೋ ಪಾಲಿಟಿಕ್ಸಲ್ಲಿ ನಾವು ದೂರದೃಷ್ಟಿ ಇಟ್ಕೊಂಡು ಹೆಂಗೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಅವರಿಗೊಂದು ಐಡಿಯಾ ಇಲ್ಲ. ಅವರೀಗ ಶಾರ್ಟ್ ಟರ್ಮ್ ಆಗಿ ಏನು ಆಗ್ತಾ ಇದೆ, ಅದಕ್ಕೆ ನಾವು ಹೆಂಗೆ ಹೋಗ್ಬೇಕು ಅಷ್ಟೇ ನೋಡ್ತಾ ಇದ್ದಾರೆ. ಬಿಟ್ಟರೆ ಇದರ ಪರಿಣಾಮ ಏನಾಗ್ಬೋದು, ಈಗ ನೀವು ಹೇಳ್ದಂಗೆ ಇಡೀ ಭಾರತದ ಮುಂದಿನ ಫ್ಯೂಚರ್ಗೆ ಏನಾಗ್ಬೋದು, ಯಾರ ಜೊತೆ ಸೇರ್ಕೋಬೋದು, ಈ ಬಗ್ಗೆ ಏನು ಯೋಚನೆ ಮಾಡ್ದಂಗೆ ಇಲ್ಲ ಅಂತ ಅನ್ಸುತ್ತೆ. ಹರ್ಷ, ಬಹಳಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ ನಾವು. ಈಗ ಕೊನೆಯದಾಗಿ ಏನದು ಯುದ್ಧ ಪಿಪಾಸುಗಳು ಅಂತ ಕರೆಯುವುದು, ಅಂದರೆ ಸದಾಕಾಲ ಎಲ್ಲರೂ ಒಂದು ಕಡೆ ಒಂದು ಯುದ್ಧ ಮಾಡ್ತಾ ಇರಬೇಕು ಅಂತ ಬಯಸುವಂಥ ಈ ಅಮೆರಿಕದಂಥ ಶಕ್ತಿಗಳ ಬಗ್ಗೆ, ಮತ್ತೆ ಯಾವತ್ತು ಇಸ್ರೇಲ್ ಅನ್ನೋ ದೇಶ ಹುಟ್ಟುಕೊಂಡಾಗಿಂದ ಅದು ನೆಮ್ಮದಿಯಾಗಿ ಇಲ್ಲವೇ ಇಲ್ಲ. ಸದಾ ಒಂದಲ್ಲ ಒಂದು ಕಾನ್ಫ್ಲಿಕ್ಟ್ ಅಲ್ಲಿ ಅದು ಇದ್ದೇ ಇರುತ್ತೆ. ಈ ಥರದ ಯುದ್ಧ ಬಾಕತನ ಇದೆಯಲ್ಲ, ಇದ್ರ ಬಗ್ಗೆ ಏನು ಹೇಳೋದಕ್ಕೆ ಬಯಸ್ತೀರ? ಸರಿಗ ನಾವು ಜಾರ್ಜ್ ಬುಷ್ ಕೂಡ ಬಹಳ ದೊಡ್ಡ ಯುದ್ಧದಾಹಿಯಾಗಿದ್ದ. ಆವಾಗಲೂ ನಾವೊಂದು ಯುದ್ಧ ಪಿಪಾಸು ಅಂತ ನಾವು ಮಾತಾಡ್ತಾ ಇದ್ವಿ, ಟೀಕೆ ಮಾಡ್ತಾ ಇದ್ವಿ. ಬಹುಶಃ ಇವತ್ತಿನ ಸಿಚುವೇಶನ್ ನೋಡಿದರೆ ಒಂದು ಕಡೆ ಡೊನಾಲ್ಡ್ ಟ್ರಂಪು ಮತ್ತು ನೇತನ್ಯಾಹು ಇಬ್ಬರು ಕೂಡ ಏನದು ಟು ದ ಕೋರ್ ಯುದ್ಧ ಪಿಪಾಸುಗಳು. ಅವ್ರಿಗೆ ಖಂಡಿತವಾಗಿ ಅವ್ರಿಗೆ ಯಾವ ಇದ್ರ ಬಗ್ಗೆ, ಈಗ ನೋಡಿ ನೆನ್ನೆ ಯುದ್ಧ ನಡೆಯುತ್ತೆ ಸರಿ, ನೀವು ಮಿಲಿಟರಿಗಳ ಮಧ್ಯೆ ಯುದ್ಧ ನಡೆಯೋದು ಬಂದು, ಆದರೆ ಆ ಸ್ಕೂಲ್ ಮೇಲೆ ಬಾಂಬ್ ಹಾಕಿ ಇವರು ಅಷ್ಟು ಪರ್ಫೆಕ್ಟ್ ನಾವು ಟಾರ್ಗೆಟ್ ಮಾಡ್ತೀವಿ ಅಂತ ಹೇಳಿದ್ರೆ ಹೋಗಿ ನೀವು ಸ್ಕೂಲ್ಗಳ ಮೇಲೆ ಟಾರ್ಗೆಟ್ ಮಾಡಬೇಕಾ? ಹೆಚ್ಚು ಕಡಿಮೆ 57 ಜನ ಶಾಲಾ ಮಕ್ಕಳು. ಬೇಜಾರಾಗುತ್ತೆ. ಯಾವುದೇ ದೇಶದ ಒಂದು ನೀವು ಮಕ್ಕಳ ಮೇಲೆ, ಮಹಿಳೆಯರ ಮೇಲೆ, ಇಸ್ರೇಲ್ದು ಇತಿಹಾಸನೇ ಖಂಡಿತ ಮಕ್ಕಳನ್ನೇ ಟಾರ್ಗೆಟ್ ಮಾಡ್ತಾರೆ. ಅಂದ್ರೆ ಇಷ್ಟು ಮಟ್ಟದ ಒಂದು ಇತ್ತು ಅಂತೇಳಿ, ನೀವು ಯುದ್ಧ ಅಂದ ತಕ್ಷಣ ಅಲ್ಲಿ ಯಾವುದೇ ರೀತಿಯ ನೈತಿಕತೆ ಇರಲ್ಲ, ಇನ್ನೇನು ಇಲ್ಲ, ಅದು ಗೊತ್ತಿರೋಂಥದ್ದೇ. ಆದರೂ ಇಷ್ಟು ಬ್ಲೇಟೆಂಟ್ ಆಗಿ ನೀವು ರಕ್ತ ಪಿಪಾಸುಗಳಾಗಿ ಕಾಣಿಸ್ಕೊಂಡ್ರೆ ಈ ಜಗತ್ತಲ್ಲಿ ಒಂದು ಮನುಷ್ಯತ್ವದ ಬಗ್ಗೆ ಹೋಪ್ಸ್ ಇಲ್ದಂಗೆ ಆಗುತ್ತೆ. ಶಾಂತಿ, ಮತ್ತೊಂದು ನೆಮ್ಮದಿ, ಇಂಥವೆಲ್ಲ ಏನು ಇಲ್ದ ಇರೋ ಪರಿಸ್ಥಿತಿ ಆಗುತ್ತೆ. ಈಗ ಇವರ ರೀತಿನಲ್ಲೇ ಆಯ್ತು ಅಂತ ಹೋದ್ರೆ ಖಂಡಿತವಾಗಿ ಆಗ ಇನ್ನೊಬ್ರು ಯಾರೋ ಟೆರರಿಸ್ಟ್ಗಳು ಹುಡ್ಕೋತಾರೆ. ಈಗ ನೀವು ಒಂದು ಬ್ಯಾಲೆನ್ಸ್ ಆಫ್ ಪವರ್ ಮೇಂಟೈನ್ ಮಾಡಿಕೊಂಡು ಶಾಂತಿಯುತವಾಗಿ ನಡ್ಕೊಂಡು ಹೋಗ್ಬೇಕಾಗತ್ತೆ. ಅದಕ್ಕೆ ಈಗ ಹಂಗೆ ನೋಡಿದ್ರೆ ಇರಾನ್ನಲ್ಲಿ ಯುದ್ಧ ಏನು, ಈ ಯುದ್ಧಾಸ್ತ್ರಗಳ ಸಂಬಂಧಪಟ್ಟಂಗೆನೆ ಯುನೈಟೆಡ್ ನೇಷನ್ಸ್ನ ಒಂದು ಸೂಪರ್ವಿಷನ್ನಲ್ಲೇ ಒಂದು ಸಮಿತಿಯಾಗಿ ಅದೇ ಒಂದು ವರದಿ ಕೊಡುತ್ತೆ, ಅಲ್ಲಿ ಯಾವುದೇ ಅಣ್ವಸ್ತ್ರಗಳು ಇಲ್ಲ ಅಂತೇಳಿ ಅಲ್ವಾ. ಹಂಗಿದ್ದಾಗಲೂ ಕೂಡ ಇವರು ಅದನ್ನ ಮೀರಿ ಈ ಇಸ್ರೇಲ್ ಮತ್ತೆ ಅಮೆರಿಕ ಟ್ರಂಪ್ ಹೋಗ್ತಾರೆ ಅಂತ ಹೇಳಿದ್ರೆ ಇವರ ಹಿತಾಸಕ್ತಿ ಬೇರೆನೇ ಇದೆ. ಇವರಿಗೆ ಈ ದೇಶದಲ್ಲಿ, ಈ ಜಗತ್ತಲ್ಲಿ ನೆಮ್ಮದಿ ಇರೋದು ಬೇಕಾಗಿಲ್ಲ ಫಸ್ಟ್ ಆಫ್ ಆಲ್, ಅಥವಾ ಶಾಂತಿಯಿಂದ ಎಲ್ಲ ದೇಶಗಳು ಬದುಕೋದು ಬೇಕಾಗಿಲ್ಲ.
ಇವರಿಗೆ ಅಶಾಂತಿ ಬೇಕು, ಇವರಿಗೆ ಜನ ಸಾಯ್ಬೇಕು, ಅವರ ಲಾಭಗಳಾಗಬೇಕು, ಅವರ ಹಿತಾಸಕ್ತಿಗಳು ಈಡೇರಬೇಕು. ಬಹುಶಃ ಈ ನೇತನ್ಯಾಹು ಮತ್ತೆ ಟ್ರಂಪ್ನ ಎರಡು ಜೋಡಿ ಇದೆಯಲ್ಲ, ಇಡೀ ಜಗತ್ತನ್ನ ವಿನಾಶದ ಅಂಚಿಗೆ ತೆಗೆದುಕೊಂಡು ಹೋಗ್ಲಿಕ್ಕೂ ಕೂಡ ಹೋದ್ರೂ ಹೋಗ್ಬೋದು. ಯಾಕೆ ಅಂತ ಹೇಳಿದ್ರೆ ಈಗ ನಾಳೆ ಈಗ ಇರಾನ್ಗೆ ಒಂದು ಅಣ್ವಸ್ತ್ರವನ್ನ ತಯಾರಿಸೋದಕ್ಕೆ ಮತ್ತೆ ಅಣ್ವಸ್ತ್ರವನ್ನ ಪ್ರಯೋಗಿಸೋದಕ್ಕೆ ಒಂದು ಲೆಜಿಟಿಮಸಿ ಸಿಕ್ಕಂತ ಆಯ್ತು ಈಗ. ಯಾಕಂತ ಹೇಳಿದ್ರೆ ಅವರೇ ಅಟ್ಯಾಕ್ ಮಾಡಿದ್ರಲ್ವಾ. ಸೊ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಾವು ಅಣ್ವಸ್ತ್ರ ಹಾಕ್ತೀವಿ ಅಂತೇಳಿ ಒಂದು ದೇಶ ಅಣ್ವಸ್ತ್ರ ಹಾಕಿದ್ರೆ ಸರ್ವನಾಶ ಹೋಗುತ್ತೆ. ಯಾಕಂದ್ರೆ ಅದಕ್ಕೆ ಮತ್ತೆ ಅದೇ ರೀತಿ ಪ್ರತಿಕ್ರಿಯೆ ಬರುತ್ತೆ, ಬೇರೆ ದೇಶಗಳು ಸೇರ್ಕೋತವೆ, ರಷ್ಯಾ ಸೇರ್ಕೋಬಹುದು. ಸೊ ಮತ್ತೊಂದು ಯಾವುದು ಇಡೀ ನಾವೆಲ್ಲ ಕೂಡ ಮತ್ತೊಂದು 3ನೇ ಮಹಾಯುದ್ಧ ಆದರೆ 4ನೇ ಮಹಾಯುದ್ಧ ಬಿಲ್ಲು ಬಾಣದಲ್ಲಿ ಆಗುತ್ತೆ ಅಂತ ಹೇಳಿ ನಾವು ಹೇಳ್ತಾ ಇರ್ತೀವಿ, ಅದ್ರ ಚಾನ್ಸೇ ಇರಲ್ಲ ಅಲ್ವಾ. ಸೊ ಹಾಗಾಗಿ ಬಹುಶಃ ಮತ್ತೆ ಅಂತಹ ಒಂದು ಸಿಚುವೇಶನ್ ಬಂದ್ರೆ ನಾವು ಸಾವಿರಾರು ವರ್ಷ ಹಿಂದೆ ಮತ್ತೆ ಇದಕ್ಕೆ ಇಡೀ ಜಗತ್ತು ಹೋಗ್ಬೇಕಾಗತ್ತೆ, ಮನುಕುಲ ಹೋಗ್ಬೇಕಾಗತ್ತೆ. ಅಂತಹ ಒಂದು ಪರಿಸ್ಥಿತಿಗೆ ಇವರು ತರ್ತಾ ಇದ್ದಾರೆ. ಹಾಗಾಗಿ ಇದರ ವಿರುದ್ಧವಾಗಿ ಈ ಟ್ರಂಪ್ ಮತ್ತೆ ಈ ಇಸ್ರೇಲ್ನ ನೀತಿಗಳ ವಿರುದ್ಧವಾಗಿ ಮತ್ತೆ ಅದಕ್ಕೆ ಸಪೋರ್ಟಿವ್ ಆಗಿರ್ತಕ್ಕಂಥ ನಮ್ಮ ದೇಶದ ಅಡ್ಮಿನಿಸ್ಟ್ರೇಷನ್ ವಿರುದ್ಧನೂ ಕೂಡ ನಾವೊಂದು ಜನಾಭಿಪ್ರಾಯವನ್ನ ರೂಪಿಸಾಗತ್ತೆ ಇದೆ ಅಂತ ನನಗೆ ಅನಿಸ್ತದೆ. ಬಹಳ ಒಳ್ಳೆ ಮಾತುಗಳು ಹರ್ಷ. ಈಗ ಇವರು ನಮ್ಮ ಮಹಾತ್ಮ ಗಾಂಧಿ ಅವರು ಹೇಳ್ತಾ ಇದ್ರು, ಕಣ್ಣಿಗೆ ಕಣ್ಣು ಅಂತ ಹೋದ್ರೆ ಆ ಥರದ ರಿವೆಂಜ್ ಸೈಡಿಗೆ ಬಿದ್ದರೆ ಇಡೀ ದೇಶ ಇಡೀ ಜಗತ್ತೇ ಕುರುಡಾಗಿ ಹೋಗ್ಬಿಡ್ತದೆ ಅಂತ. ಯುದ್ಧ ಅನ್ನೋದು ಯಾವುದೇ ಕಾರಣಕ್ಕೂ ಎಲ್ಲದಕ್ಕೂ ಪರಿಹಾರ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಶಾಂತಿ ಮತ್ತೆ ಆ ಭ್ರಾತೃತ್ವ ಬರಬೇಕು ಅಂತಂದ್ರೆ ಈ ಥರದ ಯುದ್ಧ ಪಿಪಾಸುಗಳು ಅವರ ಶಕ್ತಿಯನ್ನು ಅಡಗಿಸಬೇಕಾಗತ್ತೆ. ಆದರೆ ಇವತ್ತು ಸನ್ನಿವೇಶ ಹಂಗಿದೆ, ಇಡೀ ಜಗತ್ತಿನಲ್ಲಿ ಈ ಥರದ ನಾಯಕರುಗಳೇ ಮೆರಿತಾ ಇರುವಂಥ ಸಂದರ್ಭ. ನೆತನ್ಯಾಹು ಇರ್ಬೋದು, ಟ್ರಂಪ್ ಇರ್ಬೋದು, ಇವರೆಲ್ಲರಿಗೂ ಕೂಡ ಅವ್ರಿಗೆ ಹಸಿವು, ಅವ್ರಿಗೆ ಯುದ್ಧದ ಹಸಿವು. ಯುದ್ಧ ಅನ್ನೋದು ನೀವು ಹೇಳಿದಂತೆ ಒಂದು ಉದ್ಯಮ ಆಗಿ ಹೋಗ್ಬಿಟ್ಟಿದೆ. ಇಂಥ ಸಂದರ್ಭದಲ್ಲಿ ಜಗತ್ತನ್ನ ವಿನಾಶದ ಎಡೆಗೆ ತೆಗೆದುಕೊಂಡು ಹೋಗುವಂತಹ ಈ ಯುದ್ಧಕೋರರನ್ನ ಅಲ್ಲಿನ ಜನರೇ ಅವರಿಗೆ ಸರಿಯಾದ ಪಾಠವನ್ನು ಕಲಿಸ್ಬೇಕು, ಸರಿಯಾದ ಅವರಿಂದ ಅಧಿಕಾರವನ್ನು ಕಿತ್ಕೊಳ್ಳುವಂಥ ಕೆಲಸವನ್ನ ಅಲ್ಲಿನ ಜನರೇ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇವತ್ತಿನ ಈ ಚರ್ಚೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಧನ್ಯವಾದ.